ಹಲೋ ಫ್ರೆಂಡ್ಸ್, ಕನ್ನಡ ಬುಕ್ಸ್ ನಾಲೆಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಒಂದು ಪುಸ್ತಕದ ಬಗ್ಗೆ ಮಾತನಾಡಲಿದ್ದೇವೆ. ಈ ಪುಸ್ತಕ ಇವತ್ತಿನವರೆಗೂ ಸಾವಿರಾರು ಮತ್ತು ಲಕ್ಷಾಂತರ ಜನರನ್ನ ಕೋಟ್ಯಾಧಿಪತಿಗಳನ್ನಾಗಿ ಮಾಡಿದೆ. ಅದು ಕೂಡ ಕೇವಲ ಅವರ ಆಲೋಚನಾ ಶಕ್ತಿಯಿಂದ. ಹೌದು, ನಾವು ಮಾತನಾಡುತ್ತಿರುವುದು ಥಿಂಕ್ ಆ್ಯಂಡ್ ಗ್ರೋ ರಿಚ್ ಬಗ್ಗೆ. ಈ ಪುಸ್ತಕದ ತರಹ ಬೇರೆ ಯಾವುದೇ ಪುಸ್ತಕವಿಲ್ಲ, ಇದುವರೆಗೂ ಬಂದಿಲ್ಲ ಮತ್ತು ಮುಂದೆ ಬರುವುದಕ್ಕೂ ಸಾಧ್ಯವಿಲ್ಲ. ಈ ಪುಸ್ತಕವನ್ನ ಹಗುರವಾಗಿ ತೆಗೆದುಕೊಳ್ಳುವ ತಪ್ಪನ್ನ ದಯವಿಟ್ಟು ಮಾಡಬೇಡಿ. ಯಾಕೆಂದರೆ ಕೇವಲ ಆಲೋಚನೆ ಮಾಡುವುದರ ಮೂಲಕ ಶ್ರೀಮಂತರಾಗುವುದು ಹೇಗೆ ಎನ್ನುವ ಸೂತ್ರಗಳನ್ನು ಇದರಲ್ಲಿ ಹೇಳಲಾಗಿದೆ. ಈ ಸೂತ್ರಗಳನ್ನು ಬಳಸಿ ಮಿಲಿಯನ್ಗಟ್ಟಲೆ ಜನರು ಶ್ರೀಮಂತರಾಗಿದ್ದಾರೆ. ಮುಂದಿನ ಸರದಿ ನಿಮ್ಮದಾಗಿರಬಹುದು. ಶೂನ್ಯದಿಂದ ಶುರು ಮಾಡಿ ಅಗರ್ಭ ಶ್ರೀಮಂತರಾಗುವ ಮ್ಯಾಜಿಕಲ್ ಫಾರ್ಮುಲಾವನ್ನ ಈ ಪುಸ್ತಕ ನಿಮಗೆ ಕಲಿಸಿಕೊಡುತ್ತದೆ. ನೀವು ಏನನ್ನ ಮಾಡಬೇಕು ಅನ್ನೋದು ಮಾತ್ರವಲ್ಲ, ಅದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಕೂಡ ನೀವು ಅರ್ಥ ಮಾಡಿಕೊಡುತ್ತೀರಿ. ಈ ಪುಸ್ತಕದ ಲೇಖಕರಾದ ನೆಪೋಲಿಯನ್ ಹಿಲ್ ಅವರು ಆಂಡ್ರ್ಯೂ ಕಾರ್ನೆಗಿ ಅವರಿಂದ ಸ್ಫೂರ್ತಿ ಪಡೆದರು. ಆಂಡ್ರ್ಯೂ ಕಾರ್ನೆಗಿ ಅವರು ಒಂದು ಸ್ಟೀಲ್ ಫ್ಯಾಕ್ಟರಿಯಲ್ಲಿ ಒಬ್ಬ ಲೇಬರ್ ಆಗಿ ಕೆಲಸ ಶುರು ಮಾಡಿದರು. ಆದರೆ ಇದೇ ಸೂತ್ರಗಳನ್ನು ಬಳಸಿ ಅವರು ಪ್ರಪಂಚದ ಅತಿದೊಡ್ಡ ಸ್ಟೀಲ್ ಕಂಪನಿಯ ಮಾಲೀಕರಾದರು ಮತ್ತು ಪ್ರಪಂಚದ ಅತಿ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದರು. ಅದೇ ಸೂತ್ರಗಳನ್ನು ಈಗ ನಿಮಗೂ ಕೂಡ ವಿವರಿಸಲಾಗುತ್ತಿದೆ. ನೀವು ಕೂಡ ನಿಮ್ಮ ಆಲೋಚನಾ ಶಕ್ತಿಯನ್ನು ಬಳಸಿ ಅಪಾರವಾದ ಸಂಪತ್ತನ್ನು ಗಳಿಸಬೇಕು ಅಂದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಒಂದು ಪಾಯಿಂಟನ್ನು ಕೂಡ ಮಿಸ್ ಮಾಡಬೇಡಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಧ್ಯಾಯ 1. ಆಲೋಚನೆ. ಐಡಿಯಾ. ಒಬ್ಬ ಮನುಷ್ಯ ಕೇವಲ ಆಲೋಚನೆ ಮಾಡುವುದರಿಂದ ಹೇಗೆ ಶ್ರೀಮಂತನಾಗಬಹುದು? ಬನ್ನಿ, ಇದನ್ನ ಈ ಉದಾಹರಣೆಯಿಂದ ಅರ್ಥ ಮಾಡಿಕೊಳ್ಳೋಣ. ಒಬ್ಬ ಹುಡುಗ ಇದ್ದ. ಅವನ ಹೆಸರು ಎಡ್ವಿನ್ ಬಾರ್ನ್ಸ್. ಅವನು ತನ್ನ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಯೋಚನೆ ಮಾಡುತ್ತಿದ್ದ. ಅದೇನೆಂದರೆ, ಒಂದಲ್ಲ ಒಂದು ದಿನ ತಾನು ಶ್ರೇಷ್ಠ ವಿಜ್ಞಾನಿ ಮಿಸ್ಟರ್ ಥಾಮಸ್ ಎಡಿಸನ್ ಅವರ ಬಿಸ್ನೆಸ್ ಪಾರ್ಟ್ನರ್ ಆಗಬೇಕು ಅಂತ. ಒಂದು ದಿನ ಎಡಿಸನ್ ಅವರ ಬಿಸ್ನೆಸ್ ಪಾರ್ಟ್ನರ್ ಆಗೇ ಆಗುತ್ತೇನೆ ಅಂದುಕೊಂಡಿದ್ದ. ಅವನು ಎಡಿಸನ್ ಅವರ ಲ್ಯಾಬೊರೇಟರಿಗೆ ಹೋದ. ತಾನು ಆ ಮಹಾನ್ ಆವಿಷ್ಕಾರಕನ ಬಿಸ್ನೆಸ್ ಪಾರ್ಟ್ನರ್ ಆಗಲು ಬಂದಿದ್ದೇನೆ ಎಂದು ಘೋಷಣೆ ಮಾಡಿದ. ಆದರೆ ಅವನ ವೇಷಭೂಷಣ ನೋಡಲು ತುಂಬ ಕೆಟ್ಟದಾಗಿತ್ತು. ಎಡಿಸನ್ ಅವರು ಮೊದಲ ಭೇಟಿಯಲ್ಲಿ ಬಾರ್ನ್ಸ್ನ ತಮ್ಮ ಪಾರ್ಟ್ನರ್ ಮಾಡಿಕೊಳ್ಳಿಲ್ಲ. ಆದರೆ ತಮ್ಮ ಆಫೀಸ್ನಲ್ಲಿ ತುಂಬ ಕಡಿಮೆ ಸಂಬಳಕ್ಕೆ ಕೆಲಸಕ್ಕೆ ಸೇರಿಸಿಕೊಂಡರು. ಅವನಿಗೆ ಚಿಕ್ಕಪುಟ್ಟ ಕೆಲಸ ಮಾಡುವ ಅವಕಾಶ ಸಿಕ್ಕಿತು. ಬಾರ್ನ್ಸ್ ಎಡಿಸನ್ ಅವರ ಬಿಸ್ನೆಸ್ ಪಾರ್ಟ್ನರ್ ಆಗುವ ಕನಸನ್ನ ತನ್ನ ಹೃದಯದಲ್ಲಿ ಬೆಳೆಸಿಕೊಳ್ಳುತ್ತಿದ್ದ. ನಿಧಾನವಾಗಿ ಅವನ ಕನಸು ಒಂದು ಹಠವಾಗಿ ಬದಲಾಯಿತು. 1 ವರ್ಷ, 2 ವರ್ಷ, 3 ವರ್ಷ ಮತ್ತು 4 ವರ್ಷಗಳು ಕಳೆದವು. ಆದರೆ ಅವನ ಕನಸು ಈಡೇರಲಿಲ್ಲ. ಆದರೆ ಅವನ ಹಠ ಇನ್ನೂ ಬಲವಾಯಿತು. ಅವನು ಕಾಯುತ್ತಿದ್ದ ಅವಕಾಶ ಬರಲು 5 ವರ್ಷಗಳು ಬೇಕಾಯಿತು. ಅವಕಾಶ ಬಂದಾಗ ಅದು ಬಾರ್ನ್ಸ್ ನಿರೀಕ್ಷೆ ಮಾಡದ ರೂಪದಲ್ಲಿ ಮತ್ತು ನಿರೀಕ್ಷೆ ಮಾಡದ ದಿಕ್ಕಿನಿಂದ ಬಂತು. ಎಡಿಸನ್ ಅವರು ಒಂದು ಹೊಸ ಡಿವೈಸ್ ಅನ್ನು ಕಂಡುಹಿಡಿದಿದ್ದರು. ಅದನ್ನ ಆಗ ಎಡಿಸನ್ ಡಿಕ್ಟೇಟಿಂಗ್ ಮಿಷಿನ್ ಎಂದು ಕರೆಯುತ್ತಿದ್ದರು. ಎಡಿಸನ್ ಅವರ ಸೇಲ್ಸ್ಮ್ಯಾನ್ಗಳಿಗೆ ಆ ಮಿಷಿನ್ ಮೇಲೆ ಉತ್ಸಾಹ ಇರಲಿಲ್ಲ. ಇದು ಸುಲಭವಾಗಿ ಮಾರಾಟವಾಗುತ್ತೆ ಎಂಬ ನಂಬಿಕೆ ಅವರಿಗೆ ಇರಲಿಲ್ಲ. ಆದರೆ ಬಾರ್ನ್ಸ್ಗೆ ಅಲ್ಲಿ ತನ್ನ ಅವಕಾಶ ಕಾಣಿಸಿತು. ಯಾರಿಗೂ ಬೇಡವಾಗಿದ್ದ ಒಂದು ವಿಚಿತ್ರ ಮಿಷಿನ್ನಲ್ಲಿ ಬಾರ್ನ್ಸ್ಗೆ ಜೀವನದ ದಾರಿ ಕಾಣಿಸಿತು. ಬಾರ್ನ್ಸ್ ಮತ್ತು ಅದರ ಆವಿಷ್ಕಾರಕನನ್ನ ಬಿಟ್ಟರೆ ಬೇರೆ ಯಾರಿಗೂ ಅದರ ಮೇಲೆ ಆಸಕ್ತಿ ಇರಲಿಲ್ಲ. ಆದರೆ ಬಾರ್ನ್ಸ್ಗೆ ಗೊತ್ತಿತ್ತು, ತಾನು ಎಡಿಸನ್ ಅವರ ಈ ಮಿಷಿನನ್ನ ಮಾರಾಟ ಮಾಡಬಲ್ಲೆ ಎಂದು. ಅವನು ಇದನ್ನ ಎಡಿಸನ್ ಅವರಿಗೆ ತಿಳಿಸಿದ. ತಕ್ಷಣ ಅವನಿಗೆ ಅವಕಾಶ ಸಿಕ್ಕಿತು. ಅವನು ಆ ಮಿಷಿನನ್ನ ಮಾರಾಟ ಮಾಡಿದ. ಎಷ್ಟು ಯಶಸ್ವಿಯಾಗಿ ಮಾರಾಟ ಮಾಡಿದನೆಂದರೆ, ಎಡಿಸನ್ ಅವರು ಇಡೀ ದೇಶಾದ್ಯಂತ ಆ ಮಿಷಿನನ್ನ ವಿತರಣೆ ಮಾಡುವ ಮತ್ತು ಮಾರ್ಕೆಟಿಂಗ್ ಮಾಡುವ ಕಾಂಟ್ರಾಕ್ಟ್ ಅನ್ನ ಬಾರ್ನ್ಸ್ಗೆ ಕೊಟ್ಟರು. ಅಷ್ಟೇ ಅಲ್ಲ, ತಮ್ಮ ಬಿಸ್ನೆಸ್ನ ಕೆಲವು ಪರ್ಸೆಂಟ್ಗೆ ಅವನನ್ನ ಪಾರ್ಟ್ನರ್ ಕೂಡ ಮಾಡಿಕೊಂಡರು. ಬಾರ್ನ್ಸ್ ಈ ಬಿಸ್ನೆಸ್ ಪಾರ್ಟ್ನರ್ಶಿಪ್ನಿಂದ ತುಂಬಾ ಹಣ ಸಂಪಾದನೆ ಮಾಡಿದ. ಆದರೆ ಅವನು ಅದಕ್ಕಿಂತಲೂ ದೊಡ್ಡ ಕೆಲಸವನ್ನ ಮಾಡಿದ. ಅದೇನೆಂದರೆ, ಒಬ್ಬ ಮನುಷ್ಯ ಕೇವಲ ಆಲೋಚನೆ ಮಾಡುವುದರ ಮೂಲಕವೂ ಶ್ರೀಮಂತನಾಗಬಹುದು ಎಂಬುದನ್ನ ಅವನು ಸಾಬೀತು ಮಾಡಿದ. ಬಾರ್ನ್ಸ್ ಗ್ರೇಟ್ ಎಡಿಸನ್ ಅವರ ಜೊತೆಗಿನ ಪಾರ್ಟ್ನರ್ಶಿಪ್ ಬಗ್ಗೆ ಆಳವಾಗಿ ಯೋಚನೆ ಮಾಡಿದ. ಈ ಆಲೋಚನೆಯನ್ನ ತನ್ನ ಹೃದಯದಲ್ಲಿ ನೆಲೆಗೊಳಿಸಿದ ಮತ್ತು ಈ ಆಲೋಚನೆಯನ್ನೇ ತನ್ನ ಕನಸನ್ನಾಗಿ ಮಾಡಿಕೊಂಡ. ಮತ್ತು ಈ ಆಲೋಚನೆ ಅವನ ಪ್ಯಾಷನ್ ಅಥವಾ ಹಠವಾಯಿತು. ಯಾವಾಗ ಒಂದು ಆಲೋಚನೆ ಹಠವಾಗಿ ಬದಲಾಗುತ್ತೋ ಆಗ ಅದನ್ನ ನಿಜವಾಗದಂತೆ ತಡೆಯಲು ಯಾರಪ್ಪನಿಂದಲೂ ಸಾಧ್ಯವಿಲ್ಲ. ಶುರುವಿನಲ್ಲಿ ಅವರ ಬಳಿ ಏನೂ ಇರಲಿಲ್ಲ.
ಆದರೆ ಒಬ್ಬ ವ್ಯಕ್ತಿ ಒಂದನ್ನ ಪೂರ್ತಿಯಾಗಿ ಪ್ರೀತಿಸಿದರೆ ಅಥವಾ ಅದನ್ನ ಪಡೆಯಲೇಬೇಕು ಎಂದು ಬಯಸಿದರೆ ಮತ್ತು ಅದನ್ನ ಪಡೆಯಲು ತನ್ನ ಇಡೀ ಭವಿಷ್ಯವನ್ನೇ ಪಣಕ್ಕಿಟ್ಟರೆ ಆ ವ್ಯಕ್ತಿಯ ಗೆಲುವು ಖಚಿತವಾಗುತ್ತದೆ. ಎಡಿಸನ್ ಅವರು ಆ ಯುವಕನ ವ್ಯಕ್ತಿತ್ವ ನೋಡಿ ಇಂಪ್ರೆಸ್ ಆಗಿರಲಿಲ್ಲ, ಯಾಕೆಂದರೆ ಅವನ ವ್ಯಕ್ತಿತ್ವ ತುಂಬಾ ಕೆಟ್ಟದಾಗಿತ್ತು. ಆದರೆ ಅವನ ಆಲೋಚನೆ ಅವನ ವ್ಯಕ್ತಿತ್ವಕ್ಕಿಂತ ವಿಭಿನ್ನವಾಗಿತ್ತು. ಈಗ ನಾವು ಜನರು ಯಾಕೆ ಸೋತು ಹೋಗುತ್ತಾರೆ ಎಂದು ಮಾತನಾಡೋಣ. ಈ ಉದಾಹರಣೆಯ ಸಹಾಯದಿಂದ ತಿಳಿದುಕೊಳ್ಳೋಣ. ಸೋಲಿಗೆ ಒಂದು ಸಾಮಾನ್ಯ ಕಾರಣವೇನೆಂದರೆ ಜನರು ತಾತ್ಕಾಲಿಕ ಸೋಲಿನ ನಂತರ ಮೈದಾನವನ್ನ ಬಿಟ್ಟು ಹೋಗುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೆಲವೊಮ್ಮೆ ಈ ತಪ್ಪನ್ನ ಮಾಡುತ್ತಾನೆ. R.U. ಡಾರ್ಬಿ ಎಂಬ ಒಬ್ಬ ವ್ಯಕ್ತಿ ಇದ್ದ. ಗೋಲ್ಡ್ ರಶ್ ಸಮಯದಲ್ಲಿ ಅವರ ಅಂಕಲ್ ಚಿನ್ನವನ್ನ ಹುಡುಕುವ ಸಾಹಸಕ್ಕೆ ಹೋದರು. ಅವರು ಅಗೆದು ಶ್ರೀಮಂತರಾಗಲು ಪಶ್ಚಿಮಕ್ಕೆ ಹೋದರು. ಅವರು ಒಂದು ಪಿಕಾಸಿ ಮತ್ತು ಸಲಿಕೆ ತೆಗೆದುಕೊಂಡು ಒಂದು ಭೂಮಿಯ ಮೇಲೆ ಅಗೆಯಲು ಶುರುಮಾಡಿದರು. ಹಲವು ವಾರಗಳ ಕಠಿಣ ಪರಿಶ್ರಮದ ನಂತರ ಅವರಿಗೆ ಮಿನುಗುವ ಬಂಗಾರದ ನೋಟ ಸಿಕ್ಕಿತು. ಆದರೆ ಆ ಬಂಗಾರವನ್ನ ಮೇಲ್ಮೈಗೆ ತರಲು ಅವರಿಗೆ ಮಿಷಿನ್ಗಳ ಅಗತ್ಯವಿತ್ತು. ಅವರು ಸದ್ದಿಲ್ಲದೆ ಗಣಿಯನ್ನ ಮುಚ್ಚಿದರು ಮತ್ತು ಮೇರಿಲ್ಯಾಂಡ್ನಲ್ಲಿರುವ ವಿಲಿಯಮ್ಸ್ಬರ್ಗ್ನಲ್ಲಿರುವ ತಮ್ಮ ಮನೆಗೆ ಮರಳಿದರು. ಅವರು ತಮ್ಮ ಸಂಬಂಧಿಕರಿಗೆ ಮತ್ತು ಕೆಲವು ಸ್ನೇಹಿತರಿಗೆ ವಿಷಯವನ್ನ ತಿಳಿಸಿದರು. ಚಿನ್ನದ ಗಣಿಗಾರಿಕೆಯಲ್ಲಿ ಸಿಕ್ಕ ಯಶಸ್ಸಿನ ಬಗ್ಗೆ ಹೇಳಿದರು. ಎಲ್ಲರೂ ಸೇರಿ ಮಿಷಿನ್ಗಳನ್ನ ಖರೀದಿಸಲು ಬೇಕಾದ ಹಣವನ್ನ ಒಟ್ಟುಗೂಡಿಸಿದರು. ಅಂಕಲ್ ಮತ್ತು ಡಾರ್ಬಿ ಗಣಿಯ ಕೆಲಸ ಶುರು ಮಾಡಲು ಮರಳಿದರು. ಅದಿರಿನ ಮೊದಲ ಬ್ಯಾಚನ್ನ ಕರಗಿಸಲು ಕಳುಹಿಸಲಾಯಿತು. ಅಲ್ಲಿ ತಿಳಿದುಬಂತು ಏನೆಂದರೆ ಅವರ ಗಣಿ ಅಮೆರಿಕಾದ ಕೊಲರಾಡೋದಲ್ಲಿರುವ ಅತ್ಯುತ್ತಮ ಗಣಿಯಾಗಿದೆ ಎಂದು. ಕೇವಲ ಕೆಲವು ಬ್ಯಾಚ್ ಕಚ್ಚಾಲೋಹ ಸಿಕ್ಕರೆ ಸಾಕು, ಅವರ ಎಲ್ಲಾ ಸಾಲಗಳು ತೀರಿಹೋಗುತ್ತವೆ ಮತ್ತು ನಂತರ ದೊಡ್ಡ ಲಾಭ ಬರುತ್ತದೆ ಎಂದು ಅವರಿಗೆ ತಿಳಿಯಿತು. ಅಗೆಯುವ ಮಿಷಿನ್ಗಳು ಕೆಳಗೆ ಹೋಗುತ್ತಿದ್ದವು. ಡಾರ್ಬಿ ಮತ್ತು ಅಂಕಲ್ ಅವರ ಭರವಸೆಗಳು ಮುಗಿಲು ಮುಟ್ಟಿದ್ದವು. ಅವರು ಯಶಸ್ಸನ್ನ ಮುಟ್ಟುತ್ತಿದ್ದಾರೆ ಅನ್ನುವಾಗಲೇ ಇದ್ದಕ್ಕಿದ್ದ ಹಾಗೆ ಏನೋ ಆಯಿತು. ಬಂಗಾರದ ನೋಟ ಕಣ್ಮರೆಯಾಯಿತು. ಮತ್ತೊಮ್ಮೆ ಬಂಗಾರ ಕಾಣಿಸಬಹುದು ಎಂಬ ಭರವಸೆಯಲ್ಲಿ ಅವರು ಅಗೆಯುತ್ತಲೇ ಇದ್ದರು. ಆದರೆ ಅವರ ಶ್ರಮ ವ್ಯರ್ಥವಾಯಿತು. ಅಂತಿಮವಾಗಿ ಅವರು ಮೈದಾನವನ್ನ ಬಿಡಲು ನಿರ್ಧರಿಸಿದರು. ಅವರು ಮಿಷಿನ್ಗಳನ್ನ ಒಬ್ಬ ಗುಜರಿ ವ್ಯಾಪಾರಿಗೆ ಕಡಿಮೆ ಬೆಲೆಗೆ ಮಾರಿದರು ಮತ್ತು ರೈಲು ಹತ್ತಿ ಮನೆಗೆ ಮರಳಿದರು. ಆದರೆ ಆ ಗುಜರಿ ವ್ಯಾಪಾರಿ ಒಬ್ಬ ಮೈನಿಂಗ್ ಇಂಜಿನಿಯರ್ನ ಕರೆಸಿದ ಮತ್ತು ಗಣಿಯನ್ನ ಪರೀಕ್ಷೆ ಮಾಡಿಸಿದ. ಇಂಜಿನಿಯರ್ ಸಲಹೆ ನೀಡಿದರು. ಈ ಪ್ರಾಜೆಕ್ಟ್ ಯಾಕೆ ಫೇಲ್ ಆಗಿದೆ ಅಂದರೆ ಇದರ ಮಾಲೀಕರಿಗೆ ಫಾಲ್ಟ್ ಲೈನ್ ಬಗ್ಗೆ ಗೊತ್ತಿರಲಿಲ್ಲ. ಅವರ ವಿಶ್ಲೇಷಣೆಯ ಪ್ರಕಾರ ಆ ಗಣಿಯಲ್ಲಿ ಬಂಗಾರದ ನೋಟ ಇತ್ತು. ಡಾರ್ಬಿ ಅವರು ಎಲ್ಲಿ ಅಗೆಯುವುದನ್ನ ನಿಲ್ಲಿಸಿದರೋ ಅಲ್ಲಿಂದ ಕೇವಲ 3 ಅಡಿ ಕೆಳಗೆ ಬಂಗಾರ ಇತ್ತು. ಇಂಜಿನಿಯರ್ನ ಊಹೆ ನಿಜವಾಯಿತು. ಗುಜರಿ ವ್ಯಾಪಾರಿಗೆ ಗಣಿಯಿಂದ ಮಿಲಿಯನ್ಗಟ್ಟಲೆ ಡಾಲರ್ ಬೆಲೆ ಬಾಳುವ ಬಂಗಾರ ಸಿಕ್ಕಿತು. ಯಾಕೆಂದರೆ ಬಿಟ್ಟುಕೊಡುವ ಮೊದಲು ತಜ್ಞರ ಸಲಹೆ ಪಡೆಯುವುದು ಉತ್ತಮ ಎಂದು ಅವನಿಗೆ ತಿಳಿಯಿತು. ಮನುಷ್ಯನ ಜೀವನದಲ್ಲಿ ಯಶಸ್ಸು ಬರುವ ಮೊದಲು ಖಂಡಿತವಾಗಿಯೂ ತಾತ್ಕಾಲಿಕ ಸೋಲು ಅಥವಾ ವೈಫಲ್ಯ ಬಂದೇ ಬರುತ್ತದೆ. ಒಬ್ಬ ವ್ಯಕ್ತಿ ಸೋತಾಗ ಮೈದಾನವನ್ನ ಬಿಟ್ಟು ಹೋಗುವುದು ಸುಲಭ ಮತ್ತು ಲಾಜಿಕಲ್ ಎಂದು ಅನಿಸುತ್ತದೆ ಮತ್ತು ಹೆಚ್ಚಿನ ಜನರು ಅದನ್ನೇ ಮಾಡುತ್ತಾರೆ. ಆದರೆ ನಿಜವಾದ ಮಜಾ ಇರೋದೇ ಮೈದಾನದಲ್ಲಿ ಉಳಿದುಕೊಳ್ಳುವುದರಲ್ಲಿ. ಲೇಖಕ ನೆಪೋಲಿಯನ್ ಹಿಲ್ ಹೇಳುತ್ತಾರೆ, ಈ ದೇಶದ 500ಕ್ಕೂ ಹೆಚ್ಚು ಅತ್ಯಂತ ಯಶಸ್ವಿ ಜನರು ನನಗೆ ಹೇಳಿದ್ದಾರೆ. ಅವರಿಗೆ ಅವರ ಶ್ರೇಷ್ಠ ಯಶಸ್ಸು ಸಿಕ್ಕಿದ್ದು ಯಾವಾಗ ಅಂದರೆ ಅವರು ಸೋತು ಹೋಗಿ ಇನ್ನೇನು ಬಿಟ್ಟುಬಿಡಬೇಕು ಅಂದುಕೊಂಡರಲ್ಲ, ಅದರ ನಂತರದ ಒಂದೇ ಒಂದು ಹೆಜ್ಜೆಯಲ್ಲಿ ಯಶಸ್ಸು ಅವರಿಗಾಗಿ ಕಾಯುತ್ತಿತ್ತು. ವೈಫಲ್ಯ ತುಂಬಾ ಬುದ್ಧಿವಂತ ಮತ್ತು ತಮಾಷೆಯಾಗಿದೆ. ಯಶಸ್ಸು ತುಂಬಾ ಹತ್ತಿರವಿದ್ದಾಗ ಜನರನ್ನ ಬೀಳಿಸುವುದರಲ್ಲಿ ಅದಕ್ಕೆ ಮಜಾ ಸಿಗುತ್ತದೆ. ಈಗ ನಾವು 50 ಸೆಂಟ್ಸ್ ಹಠದ ಎಂತಹ ಉದಾಹರಣೆಯನ್ನು ನೋಡೋಣ ಅಂದರೆ ಅದನ್ನ ಕೇಳಿ ನೀವು ಶಾಕ್ ಆಗ್ತೀರಾ. ಮೇಲೆ ಹೇಳಿದ ಉದಾಹರಣೆಯಲ್ಲಿ ಮಿಸ್ಟರ್ ಡಾರ್ಬಿ ಅವರು ಚಿನ್ನದ ಗಣಿಯಲ್ಲಿ ಆದ ಸೋಲಿನಿಂದ ಒಂದು ಪಾಠ ಕಲಿತರು. ಸ್ವಲ್ಪ ಸಮಯದ ನಂತರ ಅವರಿಗೆ ಇನ್ನೊಂದು ಅನುಭವ ಆಯಿತು. ಅದು ಅವರಿಗೆ ಏನು ಕಲಿಸಿತು ಅಂದರೆ, ಯಾರಾದರೂ ಇಲ್ಲ ಅಂತ ಹೇಳಿದರೆ ಅದರ ಅರ್ಥ ಯಾವಾಗಲೂ ಇಲ್ಲ ಅಂತಾನೇ ಆಗಿರಲ್ಲ. ಒಂದು ದಿನ ಮಧ್ಯಾಹ್ನ ಅವರು ಒಂದು ಹಳೆಯ ಗಿರಣಿಯಲ್ಲಿ ಗೋಧಿ ಹಿಟ್ಟು ಮಾಡ್ತಿದ್ರು. ಅವರು ತಮ್ಮ ಅಂಕಲ್ಗೆ ಕ್ಲೀನಿಂಗ್ ಮಾಡೋಕ್ಕೆ ಸಹಾಯ ಮಾಡ್ತಿದ್ರು. ಅವರ ಅಂಕಲ್ನ ದೊಡ್ಡ ಫಾರ್ಮ್ನಲ್ಲಿ ಕೃಷಿ ಕೆಲಸ ಮಾಡುವ ಅನೇಕ ಕಾರ್ಮಿಕರಿದ್ರು. ಅದರಲ್ಲಿ ಒಬ್ಬ ರೈತನ ಪುಟ್ಟ ಮಗಳು ಅಲ್ಲಿಗೆ ಬಂದಳು. ಬಾಗಿಲು ನಿಧಾನವಾಗಿ ತೆಗೆದುಕೊಂಡು ಒಳಗೆ ಬಂದಳು. ಅವಳು ಬಾಗಿಲ ಹತ್ತಿರವೇ ಸುಮ್ಮನೆ ನಿಂತ್ಕೊಂಡ್ಳು. ಅಂಕಲ್ ಅವಳನ್ನು ನೋಡಿದರು ಮತ್ತು ಜೋರಾಗಿ ಕಿರ್ಚಿದ್ರು. ಏನ್ ಬೇಕು ನಿನ್ಗೆ? ಆ ಹುಡುಗಿ ತುಂಬಾ ವಿನಯದಿಂದ ಉತ್ತರ ಕೊಟ್ಲು. ನನ್ನಮ್ಮಂಗೆ 50 ಸೆಂಟ್ಸ್ ಬೇಕು ಅಂತ ಹೇಳಿದ್ದಾರೆ. ಅಂಕಲ್ ಉತ್ತರ ಕೊಟ್ರು. ನಾನ್ ಕೊಡಲ್ಲ, ಈಗ ನೀನು ಮನೆಗೆ ಓಡಿ ಹೋಗು. ಸರಿ ಸರ್ ಅಂತ ಹುಡುಗಿ ಹೇಳಿದ್ಲು.
ಆದರೆ ಅವಳು ಅಲ್ಲಿಂದ ಕದಲಲೇ ಇಲ್ಲ. ಅಂಕಲ್ ತಮ್ಮ ಕೆಲಸದಲ್ಲಿ ಬ್ಯುಸಿಯಾದ್ರು. ಅವರು ಎಷ್ಟು ಬ್ಯುಸಿಯಾದ್ರು ಅಂದ್ರೆ ಆ ಹುಡುಗಿ ಇನ್ನೂ ಹೋಗಿಲ್ಲ ಅನ್ನೋದನ್ನೇ ಅವರು ಗಮನಿಸಲಿಲ್ಲ. ತುಂಬಾ ಹೊತ್ತಿನ ನಂತರ ಅವಳು ಇನ್ನೂ ಅಲ್ಲೇ ನಿಂತಿರೋದನ್ನ ಅವರು ನೋಡಿದ್ರು. ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಮತ್ತೆ ಕಿರ್ಚಿದ್ರು, ನಿನಗೆ ಮನೆಗೆ ಹೋಗು ಅಂತ ಹೇಳಿದ್ದೆ ಅಲ್ವಾ, ಈಗ ಹೋಗ್ತೀಯಾ ಅಥವಾ ನಾನೇ ಬಂದು ನಿನಗೆ ಹೊಡಿಯಲ್ಲ? ಆ ಪುಟ್ಟ ಹುಡುಗಿ ಮತ್ತೆ ಸರಿ ಸರ್ ಅಂದ್ಲು. ಆದ್ರೆ ಅವಳು ಒಂದಿಷ್ಟು ಕೂಡ ಕದಲಿಲ್ಲ. ಅಂಕಲ್ ಕೈಲಿದ್ದ ಗೋಧಿ ಚೀಲವನ್ನ ಅಲ್ಲೇ ಬಿಸಾಕಿದರು ಮತ್ತು ಒಂದು ಕೋಲು ತೆಗೆದುಕೊಂಡು ಆ ಹುಡುಗಿಯ ಕಡೆಗೆ ಹೋದರು. ಅವರ ಮುಖಭಾವ ನೋಡಿದ್ರೆ ಇವತ್ತು ಆ ಹುಡುಗಿಗೆ ಪಾಠ ಕಲಿಸಲೇಬೇಕು ಅನ್ನೋ ಹಾಗಿತ್ತು. ಡಾರ್ಬಿ ಉಸಿರು ಬಿಗಿ ಹಿಡಿದ್ರು. ಅಂಕಲ್ ಆ ಹುಡುಗಿ ಮೇಲೆ ದಾಳಿ ಮಾಡೋದು ಗ್ಯಾರಂಟಿ ಅಂದ್ಕೊಂಡ್ರು. ಯಾಕಂದ್ರೆ ಅಂಕಲ್ ಕೋಪ ತುಂಬಾ ಕೆಟ್ಟದಾಗಿತ್ತು ಅಂತ ಅವರಿಗೆ ಗೊತ್ತಿತ್ತು. ಅಂಕಲ್ ಆ ಹುಡುಗಿ ಹತ್ರ ಹೋದಾಗ ಆ ಹುಡುಗಿ ಹೆದರಿ ಓಡಿ ಹೋಗ್ಲಿಲ್ಲ. ಬದಲಾಗಿ ಒಂದು ಹೆಜ್ಜೆ ಮುಂದೆ ಬಂದ್ಲು. ಅಂಕಲ್ ಕಣ್ಣಲ್ಲಿ ಕಣ್ಣಿಟ್ಟು ಜೋರಾದ ಧ್ವನಿಯಲ್ಲಿ ಕಿರ್ಚಿದ್ಲು, ನನ್ನಮ್ಮಂಗೆ 50 ಸೆಂಟ್ಸ್ ಬೇಕೇ ಬೇಕು. ಅಂಕಲ್ ಶಾಕ್ ಆಗಿ ಅಲ್ಲೇ ನಿಂಟ್ರು. 1 ನಿಮಿಷ ಅವಳನ್ನೇ ನೋಡಿದ್ರು. ನಂತರ ನಿಧಾನವಾಗಿ ಕೈಲಿದ್ದ ಕೋಲನ್ನ ನೆಲದ ಮೇಲೆ ಇಟ್ರು. ತಮ್ಮ ಜೇಬಿಗೆ ಕೈ ಹಾಕಿ $1/2 50 ಸೆಂಟ್ಸ್ ತೆಗೆದು ಆ ಪುಟ್ಟ ಹುಡುಗಿಗೆ ಕೊಟ್ರು. ಆ ಹುಡುಗಿ ಹಣ ತೆಗೆದುಕೊಂಡ್ರು ಮತ್ತು ಬಾಗಿಲಿನ ಕಡೆಗೆ ನಿಧಾನವಾಗಿ ಹೆಜ್ಜೆ ಹಾಕಿದ್ಲು. ಆದ್ರೆ ಅವಳು ಹೋಗುವಾಗ್ಲೂ ತಾನು ಸೋಲಿಸಿದ ಆ ವ್ಯಕ್ತಿಯನ್ನೇ ನೋಡ್ತಿದ್ಲು. ಅವಳು ಹೋದ್ಮೇಲೆ ಅಂಕಲ್ ಒಂದು ಬಾಕ್ಸ್ ಮೇಲೆ ಕುತ್ಕೊಂಡ್ರು. ಸುಮಾರು 10 ನಿಮಿಷಗಳ ಕಾಲ ಕಿಟಕಿಯಿಂದ ಹೊರಗೆ ನೋಡ್ತಾ ಯೋಚನೆ ಮಾಡ್ತಿದ್ರು. ಒಂದು ಪುಟ್ಟ ಹುಡುಗಿಯ ಹಠ ತನ್ನನ್ನ ಹೇಗೆ ಸೋಲಿಸಿತು ಅಂತ ಅವರು ಯೋಚನೆ ಮಾಡ್ತಿದ್ರು. ಈ ಕಥೆಯಿಂದ ನಾವು ಏನನ್ನ ಕಲಿಬಹುದು? ಪರಿಸ್ಥಿತಿ ಎಷ್ಟೇ ಕಷ್ಟವಾಗಿರ್ಲಿ, ಅದರ ಮುಂದೆ ಗಟ್ಟಿಯಾಗಿ ನಿಲ್ಲುವುದರಲ್ಲಿ ಜಾಣತನ ಇದೆ. ಹಠ ಅಥವಾ ಛಲ, ಪರ್ಸಿವೇರೆನ್ಸ್ ಎಲ್ಲದಕ್ಕಿಂತ ಶ್ರೇಷ್ಠ. ಅದರ ಜಾಗವನ್ನ ಬೇರೆ ಯಾವುದೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಪಡೆಯಲು ಇದೇ ಅತ್ಯುತ್ತಮ ದಾರಿ. ಒಂದು ವಿಷಯವನ್ನ ಯಾವಾಗ್ಲೂ ನೆನಪಿಡಿ, ಅದು ಮನುಷ್ಯನ ಮೆದುಳು. ಅದು ಏನನ್ನ ಯೋಚನೆ ಮಾಡುತ್ತದೋ ಮತ್ತು ಯಾವುದರ ಮೇಲೆ ಅದಕ್ಕೆ ನಂಬಿಕೆ ಇದೆಯೋ ಅದನ್ನ ಅದು ಮಾಡಬಲ್ಲದು ಮತ್ತು ಅದನ್ನ ಸಾಧಿಸಬಲ್ಲದು. ಅಧ್ಯಾಯ 2. ಬಲವಾದ ಆಸೆ, ಸ್ಟ್ರಾಂಗ್ ಡಿಸೈರ್. ಆಸೆಗೂ ಮತ್ತು ಬಲವಾದ ಆಸೆಗೂ ತುಂಬಾ ವ್ಯತ್ಯಾಸ ಇದೆ. ಆಸೆ ಅಂದರೆ ಕೇವಲ ಬಯಸುವುದು. ಪ್ರಪಂಚದ ಪ್ರತಿಯೊಬ್ಬರಿಗೂ ಶ್ರೀಮಂತರಾಗಬೇಕು ಅನ್ನೋ ಆಸೆ ಇದೆ. ಆದರೆ ಕೇವಲ ಆಸೆ ಪಡುವುದರಿಂದ ಯಾರೂ ಶ್ರೀಮಂತರಾಗಲ್ಲ. ಏನೂ ಕೂಡ ಆಕಸ್ಮಿಕವಾಗಿ ನಡೆಯುವುದಿಲ್ಲ. ಎರಡನೆಯದು ಬಲವಾದ ಆಸೆ. ಬಲವಾದ ಆಸೆ ಎಂದರೆ ನಿಮ್ಮ ಪೂರ್ತಿ ಹೃದಯದಿಂದ ಬಯಸುವುದು. ಎಂತಹ ಆಸೆ ಎಂದರೆ ಅದು ನಿಮ್ಮ ಹೃದಯ ಮತ್ತು ಮನಸ್ಸನ್ನ ಆವರಿಸಿಕೊಳ್ಳಬೇಕು ಮತ್ತು ಅದೊಂದು ಹುಚ್ಚುತನದಂತೆ ಆಗಬೇಕು. ಈಗ ಬಲವಾದ ಆಸೆ ಎಂದರೆ ಏನು? ಬನ್ನಿ ಇದನ್ನ ಒಂದು ಉದಾಹರಣೆಯಿಂದ ಅರ್ಥ ಮಾಡಿಕೊಳ್ಳೋಣ. ತುಂಬಾ ಹಿಂದಿನ ಕಾಲದಲ್ಲಿ ಒಬ್ಬ ಮಹಾನ್ ಯೋಧನಿಗೆ ಒಂದು ಪರಿಸ್ಥಿತಿ ಎದುರಾಯಿತು. ಅವನಿಗೆ ಯುದ್ಧವನ್ನ ಯಾವುದೇ ಪರಿಸ್ಥಿತಿಯಲ್ಲೂ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇತ್ತು. ಅವನು ತನ್ನ ಸೈನಿಕರನ್ನ ಒಂದು ಬಲಿಷ್ಠವಾದ ಸೈನ್ಯದ ವಿರುದ್ಧ ಕಳುಹಿಸಬೇಕಿತ್ತು. ಶತ್ರು ಸೈನಿಕರ ಸಂಖ್ಯೆ ಇವರಿಗಿಂತ ಹೆಚ್ಚಾಗಿತ್ತು. ಅವನು ತನ್ನ ಸೈನಿಕರನ್ನ ಹಡಗುಗಳಲ್ಲಿ ತುಂಬಿಸಿದನು. ಸಮುದ್ರ ದಾಟಿ ಶತ್ರುಗಳ ದೇಶಕ್ಕೆ ಹೋದನು. ಸೈನಿಕರನ್ನ ಮತ್ತು ಮದ್ದುಗುಂಡುಗಳನ್ನ ಕೆಳಗೆ ಇಳಿಸಿದನು. ನಂತರ ಒಂದು ವಿಚಿತ್ರ ಆಜ್ಞೆ ಮಾಡಿದನು. ನಮ್ಮನ್ನ ಇಲ್ಲಿಗೆ ಕರೆತಂದ ಹಡಗುಗಳಿಗೆ ಬೆಂಕಿ ಹಚ್ಚಿಬಿಡಿ. ಯುದ್ಧಕ್ಕೆ ಮುಂಚೆ ಸೈನಿಕರನ್ನ ಉದ್ದೇಶಿಸಿ ಅವನು ಹೇಳಿದನು, ನೋಡಿ, ಹಡಗುಗಳು ಸುಟ್ಟು ಹೋಗಿವೆ. ಅಂದರೆ ನಾವಿಲ್ಲಿ ಯುದ್ಧ ಗೆಲ್ಲದೆ ಹೋದರೆ ಇಲ್ಲಿಂದ ಜೀವಂತವಾಗಿ ವಾಪಸ್ ಹೋಗಲು ಸಾಧ್ಯವಿಲ್ಲ. ನಮ್ಮ ಹತ್ತಿರ ಬೇರೆ ದಾರಿಯಿಲ್ಲ. ಒಂದೋ ನಾವು ಗೆಲ್ಲುತ್ತೇವೆ, ಇಲ್ಲವೇ ಸಾಯುತ್ತೇವೆ. ಇದರ ಫಲಿತಾಂಶ ಏನಾಯಿತು ಗೊತ್ತಾ? ಅವರು ಗೆದ್ದರು. ಯಾವುದೇ ಕೆಲಸದಲ್ಲಿ ವಿಜಯ ಸಾಧಿಸಬೇಕು ಎಂದು ಬಯಸುವ ಪ್ರತಿಯೊಬ್ಬ ಮನುಷ್ಯನೂ ತನ್ನ ಹಡಗುಗಳನ್ನ ಸುಟ್ಟು ಹಾಕಲು ಸಿದ್ಧನಿರಬೇಕು ಮತ್ತು ಹಿಂದಿರುಗಿ ಹೋಗುವ ಎಲ್ಲಾ ದಾರಿಗಳನ್ನ ಮುಚ್ಚಿ ಹಾಕಬೇಕು. ಹೀಗೆ ಮಾಡುವುದರಿಂದ ಗೆಲ್ಲಲೇಬೇಕು ಎನ್ನುವ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಸ್ಥಾಪನೆಯಾಗುತ್ತದೆ. ಆ ಉರಿಯುವ ಬಯಕೆ ಯಶಸ್ಸಿಗೆ ಅತ್ಯಗತ್ಯವಾಗಿರುತ್ತದೆ. ಎಡ್ವಿನ್ ಬಾರ್ನ್ಸ್, ನಾವು ಮೊದಲ ಕಥೆಯಲ್ಲಿ ನೋಡಿದ ವ್ಯಕ್ತಿ, ತನ್ನ ಗುರಿಯನ್ನ ಸಾಧಿಸಲು ಯಶಸ್ವಿಯಾದನು. ಯಾಕೆಂದರೆ ಅವನು ಎಡಿಸನ್ ಅವರ ಬಿಸ್ನೆಸ್ ಪಾರ್ಟ್ನರ್ ಆಗೋದನ್ನ ಬಿಟ್ಟು ಬೇರೆ ಏನನ್ನೂ ಬಯಸಿರಲಿಲ್ಲ. ಆ ಗುರಿಯನ್ನ ತಲುಪಲು ಅವನು ಒಂದು ಪ್ಲಾನ್ ಮಾಡಿದನು ಮತ್ತು ಅವನು ತನ್ನ ಹಿಂದಿನ ಎಲ್ಲಾ ಸೇತುವೆಗಳನ್ನ ಸುಟ್ಟು ಹಾಕಿದನು. ಅವನ ಜೀವನದ ಆ ಅತೀ ದೊಡ್ಡ ಪ್ಯಾಷನ್ ಅಂತಿಮವಾಗಿ ನಿಜವಾಗುವವರೆಗೂ ಅವನು ತನ್ನ ಬಲವಾದ ಇಚ್ಛಾಶಕ್ತಿಯೊಂದಿಗೆ ನಿಂತಿದ್ದನು. ಅವನು ಎಡಿಸನ್ ಅವರನ್ನ ಭೇಟಿ ಮಾಡಲು ಹೋದಾಗ ಹೀಗೆ ಅಂದುಕೊಳ್ಳಲಿಲ್ಲ, ನಾನು ಟ್ರೈ ಮಾಡಿ ನೋಡ್ತೀನಿ, ಎಡಿಸನ್ ನನಗೇನಾದ್ರೂ ಕೆಲಸ ಕೊಡ್ತಾರಾ ನೋಡೋಣ ಅಂತ ಅಂದುಕೊಳ್ಳಲಿಲ್ಲ. ಬದಲಾಗಿ ಅವನು ಹೇಳಿದ, ನಾನು ಎಡಿಸನ್ ಅವರನ್ನ ಭೇಟಿ ಮಾಡಿ ಅವರ ಜೊತೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತೀನಿ. ಅವನು ಹೀಗೆ ಕೂಡ ಹೇಳಿಲ್ಲ,
ಒಂದು ವೇಳೆ ನನಗೆ ಎಡಿಸನ್ ಕಂಪನಿಯಲ್ಲಿ ನನ್ನ ಗುರಿ ಸಾಧಿಸಲಾಗದೆ ಹೋದರೆ ನಾನು ಬೇರೆ ಅವಕಾಶ ಹುಡುಕ್ತೀನಿ. ಬದಲಾಗಿ ಅವನು ಹೇಳಿದ, ನಾನು ಈ ಪ್ರಪಂಚದಲ್ಲಿ ಕೇವಲ ಒಂದೇ ಒಂದನ್ನ ಪಡೆಯಲು ನಿರ್ಧರಿಸಿದ್ದೇನೆ. ಅದು ಥಾಮಸ್ ಎಡಿಸನ್ ಜೊತೆಗಿನ ಬಿಸಿನೆಸ್ ಪಾರ್ಟ್ನರ್ಶಿಪ್. ನಾನು ನನ್ನ ಹಿಂದಿನ ಎಲ್ಲಾ ಸೇತುವೆಗಳನ್ನು ಸುಟ್ಟು ಹಾಕುತ್ತೇನೆ ಮತ್ತು ನನ್ನ ಗುರಿಯನ್ನ ಸಾಧಿಸುವ ಸಾಮರ್ಥ್ಯ ನನಗಿದೆ ಎಂಬ ನಂಬಿಕೆಯ ಮೇಲೆ ನನ್ನ ಇಡೀ ಭವಿಷ್ಯವನ್ನ ಪಣಕ್ಕಿಡುತ್ತೇನೆ. ಅವನು ತನಗಾಗಿ ಹೊರಹೋಗಲು ಯಾವುದೇ ದಾರಿಯನ್ನ ಉಳಿಸಿಕೊಳ್ಳಲಿಲ್ಲ. ಅವನ ಪರಿಸ್ಥಿತಿ ಮಾಡು ಇಲ್ಲವೇ ಮಡಿಯಾಗಿತ್ತು ಮತ್ತು ಅದೇ ಅವನ ಗೆಲುವಿಗೆ ಕಾರಣವಾಯಿತು. ಈಗ ನಾವು ಬಯಕೆಯನ್ನ ಬಂಗಾರವಾಗಿ ಬದಲಾಯಿಸುವ 6 ದಾರಿಗಳನ್ನು ನೋಡೋಣ. ನಿಮ್ಮ ಬಲವಾದ ಇಚ್ಛಾಶಕ್ತಿಯಿಂದ ಸಂಪತ್ತನ್ನ ರಿಯಾಲಿಟಿಯಾಗಿ ಬದಲಾಯಿಸುವ 6 ಪ್ರಾಯೋಗಿಕ ಹಂತಗಳು ಯಾವುವು? ಇದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಫ್ರೆಂಡ್ಸ್, ಹಿಂದಿನ ಭಾಗದಲ್ಲಿ ನಾವು ಸುಡುವ ಬಯಕೆ ಅಂದ್ರೆ ಬರ್ನಿಂಗ್ ಡಿಸೈರ್ ಅಂದ್ರೆ ಏನು ಅಂತ ನೋಡಿದ್ವಿ. ಈಗ ನಿಮ್ಮ ಆಸೆಯನ್ನ ನಿಜವಾದ ಸಂಪತ್ತನ್ನಾಗಿ ಬದಲಾಯಿಸುವುದು ಹೇಗೆ? ಅದಕ್ಕೆ ಈ ಪುಸ್ತಕದಲ್ಲಿ 6 ಪ್ರಾಯೋಗಿಕ ಹಂತಗಳನ್ನು ಅಂದ್ರೆ 6 ಪ್ರಾಕ್ಟಿಕಲ್ ಸ್ಟೆಪ್ಸ್ ಅನ್ನು ನೀಡಲಾಗಿದೆ. ಬನ್ನಿ ಅವು ಯಾವುವು ಎಂದು ನೋಡೋಣ. ಹಂತ 1. ನಿಮ್ಮ ಮನಸ್ಸಿನಲ್ಲಿ ನೀವು ಪಡೆಯಲು ಬಯಸುವ ಹಣದ ನಿಖರವಾದ ಮೊತ್ತವನ್ನು ಕಲ್ಪಿಸಿಕೊಳ್ಳಿ. ಕೇವಲ ನನಗೆ ಸಾಕಷ್ಟು ಹಣ ಬೇಕು ಎಂದು ಹೇಳುವುದು ಸಾಲದು. ಒಂದು ನಿಖರವಾದ ಮೊತ್ತವನ್ನು ಯೋಚಿಸಿ. ಉದಾಹರಣೆಗೆ 1 ಕೋಟಿ, 10 ಕೋಟಿ ಹೀಗೆ ಫಿಕ್ಸ್ ಮಾಡಿ. ಈ ನಿಖರವಾದ ಮೊತ್ತದ ಹಿಂದೆ ಒಂದು ಮಾನಸಿಕ ಕಾರಣ ಇದೆ. ಹಂತ 2. ನೀವು ಬಯಸುವ ಹಣಕ್ಕೆ ಬದಲಾಗಿ ನೀವು ಏನನ್ನ ನೀಡಲು ಬಯಸುತ್ತೀರಿ ಎಂದು ನಿರ್ಧರಿಸಿ. ಯಾಕೆಂದರೆ ಸತ್ಯ ಏನೆಂದರೆ ಈ ಪ್ರಪಂಚದಲ್ಲಿ ಉಚಿತವಾಗಿ ಏನೂ ಸಿಗುವುದಿಲ್ಲ. ಹಂತ 3. ನೀವು ಬಯಸುವ ಹಣ ಯಾವ ದಿನಾಂಕದ ಒಳಗೆ ನಿಮ್ಮ ಕೈ ಸೇರಬೇಕು? ಒಂದು ನಿರ್ದಿಷ್ಟ ದಿನಾಂಕವನ್ನು ನಿಗದಿಪಡಿಸಿ. ಹಂತ 4. ನಿಮ್ಮ ಗುರಿಯನ್ನ ಸಾಧಿಸಲು ನೀವು ಹೇಗೆ ಮುಂದುವರಿಯುತ್ತೀರಿ? ಅದಕ್ಕೆ ಒಂದು ಖಚಿತವಾದ ಯೋಜನೆಯನ್ನ ತಯಾರಿಸಿ ಮತ್ತು ನೀವು ತಯಾರಿದ್ದೀರೋ ಅಥವಾ ಇಲ್ಲವೋ ತಕ್ಷಣವೇ ಕೆಲಸ ಶುರು ಮಾಡಿ. ಆ ಯೋಜನೆಯನ್ನ ಕಾರ್ಯರೂಪಕ್ಕೆ ತನ್ನಿ. ಹಂತ 5. ಈಗ ಮೇಲೆ ಹೇಳಿದ ಎಲ್ಲವನ್ನೂ ಒಂದು ಹಾಳೆಯಲ್ಲಿ ಬರೆಯಿರಿ. ನೀವು ಎಷ್ಟು ಮೊತ್ತವನ್ನ ಪಡೆಯಲು ಬಯಸುತ್ತೀರಿ? ಎಷ್ಟು ದಿನಗಳಲ್ಲಿ ಪಡೆಯಲು ಬಯಸುತ್ತೀರಿ? ಆ ಹಣಕ್ಕೆ ಬದಲಾಗಿ ನೀವು ಏನನ್ನ ನೀಡುತ್ತೀರಿ? ಮತ್ತು ಆ ಹಣವನ್ನ ಪಡೆಯಲು ನಿಮ್ಮ ಪ್ಲಾನ್ ಏನು? ಇವೆಲ್ಲವನ್ನೂ ಸ್ಪಷ್ಟವಾಗಿ ಮತ್ತು ಸಂಕ್ಷಿಪ್ತವಾಗಿ ಬರೆದಿಟ್ಟುಕೊಳ್ಳಿ. ಹಂತ 6. ನೀವು ಬರೆದದ್ದನ್ನ ದಿನಕ್ಕೆ 2 ಬಾರಿ ಜೋರಾಗಿ ಓದಿ. ಒಮ್ಮೆ ರಾತ್ರಿ ಮಲಗುವ ಮುನ್ನ ಮತ್ತು ಒಮ್ಮೆ ಬೆಳಿಗ್ಗೆ ಎದ್ದ ತಕ್ಷಣ. ನೀವು ಇದನ್ನ ಓದುವಾಗ ಆ ಹಣ ಈಗಲೇ ನಿಮ್ಮ ಹತ್ತಿರ ಇದೆ ಎಂದು ನಂಬಿ ಮತ್ತು ಫೀಲ್ ಮಾಡಿ. ಮಾಹಿತಿಗಾಗಿ ಒಂದು ವಿಷಯ ಹೇಳಲೇಬೇಕು. ಥಾಮಸ್ ಎಡಿಸನ್ನವರು ಈ 6 ಹಂತಗಳನ್ನು ಎಚ್ಚರಿಕೆಯಿಂದ ವಿಶ್ಲೇಷಣೆ ಮಾಡಿದ್ದರು ಮತ್ತು ಅವರು ಇದಕ್ಕೆ ತಮ್ಮ ಒಪ್ಪಿಗೆಯನ್ನ ನೀಡಿದ್ದರು. ಅವರು ಹೇಳುವ ಪ್ರಕಾರ ಈ ತತ್ವಗಳು ಕೇವಲ ಹಣ ಗಳಿಸಲು ಮಾತ್ರವಲ್ಲ, ಯಾವುದೇ ಗುರಿಯನ್ನ ಸಾಧಿಸಲು ಅತ್ಯಗತ್ಯ. ಪ್ರತಿಯೊಬ್ಬ ವ್ಯಕ್ತಿಯೂ ಇದನ್ನ ಅರ್ಥಮಾಡಿಕೊಳ್ಳಬೇಕು. ಯಾರೆಲ್ಲ ಅಪಾರ ಸಂಪತ್ತನ್ನ ಗಳಿಸಿದ್ದಾರೋ ಅವರು ಅದನ್ನ ಪಡೆಯುವ ಮೊದಲು ತುಂಬಾ ದೊಡ್ಡ ಕನಸುಗಳನ್ನ ಕಂಡಿದ್ದಾರೆ, ಭರವಸೆಗಳನ್ನ ಇಟ್ಟುಕೊಂಡಿದ್ದಾರೆ, ಬಲವಾದ ಆಸೆ ಮತ್ತು ಪ್ಲಾನಿಂಗ್ ಮಾಡಿಕೊಂಡಿದ್ದಾರೆ. ನೀವು ಕೂಡ ಶ್ರೀಮಂತರಾಗಲು ಪ್ಲಾನ್ ಮಾಡುವಾಗ ಇದನ್ನೇ ಮಾಡಬೇಕು. ಕನಸು ಕಾಣುವವರನ್ನ ಕೀಳಾಗಿ ನೋಡಬೇಡಿ. ಕನಸು ಕಾಣುವುದು ಮೂರ್ಖತನ ಎಂದು ಯಾರಾದರೂ ಹೇಳಿದರೆ ಅದನ್ನ ನಂಬಬೇಡಿ. ಈ ಬದಲಾದ ಪ್ರಪಂಚದಲ್ಲಿ ದೊಡ್ಡ ಯಶಸ್ಸು ಪಡೆಯಬೇಕು ಅಂದ್ರೆ ನೀವು ಹಳೆಯ ಕಾಲದ ಯಶಸ್ವಿ ಜನರ ಉದಾಹರಣೆಯನ್ನ ಅನುಸರಿಸಬೇಕು. ಅವರ ಕನಸುಗಳು ಮಾನವ ಕುಲಕ್ಕೆ ಅನೇಕ ಬೆಲೆಬಾಳುವ ವಸ್ತುಗಳನ್ನು ನೀಡಿವೆ. ನೀವು ಮಾಡಲು ಬಯಸುವ ಕೆಲಸ ಸರಿಯಾಗಿದ್ದರೆ ಮತ್ತು ನಿಮಗೆ ಅದರ ಮೇಲೆ ನಂಬಿಕೆ ಇದ್ದರೆ ಮುಂದುವರೆಯಿರಿ ಮತ್ತು ಅದನ್ನ ಮಾಡಿ. ನಿಮ್ಮ ಕನಸನ್ನ ಮನಸ್ಸಿನಲ್ಲಿಟ್ಟುಕೊಳ್ಳಿ. ನಿಮ್ಮ ತಾತ್ಕಾಲಿಕ ಸೋಲಿನ ಬಗ್ಗೆ ಜನರು ಏನು ಹೇಳುತ್ತಾರೆ ಎಂದು ಚಿಂತಿಸಬೇಡಿ. ಜನರಿಗೆ ಗೊತ್ತಿಲ್ಲದ ವಿಷಯ ಏನೆಂದರೆ ಪ್ರತಿಯೊಂದು ಸೋಲಿನ ಒಳಗೂ ಒಂದು ದೊಡ್ಡ ಗೆಲುವಿನ ಬೀಜ ಅಡಗಿದೆ. ಥಾಮಸ್ ಎಡಿಸನ್ ವಿದ್ಯುತ್ನಿಂದ ಉರಿಯುವ ಬಲ್ಬ್ನ ಕನಸು ಕಂಡಿದ್ದರು ಮತ್ತು ಅವರು ತಮ್ಮ ಕನಸನ್ನ ನಿಜ ಮಾಡಲು ಕೆಲಸ ಶುರು ಮಾಡಿದರು. ಅವರು 10,000 ಬಾರಿ ಸೋತರು, ಆದರೆ ಅವರು ತಮ್ಮ ಕನಸು ನಿಜವಾಗುವವರೆಗೂ ಪ್ರಯತ್ನ ಬಿಡಲಿಲ್ಲ. ನಿಜವಾದ ಪ್ರಾಯೋಗಿಕ ಕನಸುಗಾರರು ಯಾವತ್ತೂ ಓಡಿ ಹೋಗುವುದಿಲ್ಲ. ರೈಟ್ ಬ್ರದರ್ಸ್ ಗಾಳಿಯಲ್ಲಿ ಹಾರಬಲ್ಲ ಯಂತ್ರದ ಕನಸು ಕಂಡರು. ಇವತ್ತು ಪ್ರಪಂಚದಾದ್ಯಂತ ಅವರ ಕನಸು ನಿಜವಾಗಿದೆ ಎಂಬುದಕ್ಕೆ ಸಾಕ್ಷಿ ನಮ್ಮ ಕಣ್ಮುಂದೆಯೇ ಇದೆ. ಮಾರ್ಕೋನಿ ಗಾಳಿಯ ಅದೃಶ್ಯ ಶಕ್ತಿಗಳನ್ನು ಬಳಸಿಕೊಂಡು ಸಂದೇಶ ಕಳುಹಿಸುವ ವ್ಯವಸ್ಥೆಯ ಕನಸು ಕಂಡರು.
ಇವತ್ತು ಜಗತ್ತಿನ ಪ್ರತಿಯೊಂದು ರೇಡಿಯೋ ಮತ್ತು ಟಿವಿ ಸೆಟ್ನಲ್ಲಿ ಅವರ ಕನಸು ವ್ಯರ್ಥವಾಗಲಿಲ್ಲ ಎಂಬುದಕ್ಕೆ ಸಾಕ್ಷಿ ಸಿಗುತ್ತದೆ. ನಿಮಗೆ ಗೊತ್ತಾ, ಮಾರ್ಕೋನಿಯವರು ನಾನು ಯಾವುದೇ ವಯರ್ ಇಲ್ಲದೆ ಗಾಳಿಯ ಮೂಲಕ ಸಂದೇಶ ಕಳುಹಿಸಬಲ್ಲೆ ಎಂದು ಹೇಳಿದಾಗ ಅವರ ಸ್ನೇಹಿತರೇ ಅವರಮ್ಮ ಹಿಡಿದು ಮೆಂಟಲ್ ಹಾಸ್ಪಿಟಲ್ನಲ್ಲಿ ಚೆಕಪ್ ಮಾಡಿಸಿದರು. ಇದರಿಂದ ನಾವು ಏನು ಕಲಿಯಬಹುದು? ನಿಮ್ಮ ಕನಸಿನ ಹಿಂದೆ ಹುಚ್ಚರಾಗಲು ಹಿಂಜರಿಯಬೇಡಿ, ಯಾಕೆಂದರೆ ಹುಚ್ಚರು ಮಾತ್ರ ಇತಿಹಾಸ ಸೃಷ್ಟಿಸುತ್ತಾರೆ. ಶ್ರೇಷ್ಠ ಸಂಗೀತಗಾರ ಬೀಥೋವನ್ ಕಿವುಡರಾಗಿದ್ದರು. ಶ್ರೇಷ್ಠ ನಾಟಕಗಾರ ಮಿಲ್ಟನ್ ಕುರುಡರಾಗಿದ್ದರು. ಆದರೆ ಅವರ ಹೆಸರುಗಳು ಅಮರವಾಗಿದೆ, ಯಾಕೆಂದರೆ ಅವರು ಕನಸು ಕಂಡರು ಮತ್ತು ಆ ಕನಸುಗಳನ್ನು ವ್ಯವಸ್ಥಿತ ಆಲೋಚನೆಗಳಾಗಿ ಬದಲಾಯಿಸಿದರು. ಹೆಲೆನ್ ಕೆಲ್ಲರ್ ಹುಟ್ಟಿದ ಸ್ವಲ್ಪ ಸಮಯದ ನಂತರ ಕಿವುಡರಾದರು, ನಂತರ ಮೂಕ ಮತ್ತು ಕುರುಡರಾದರು. ಅವರ ಜೀವನದಲ್ಲಿ ಅತೀ ದೊಡ್ಡ ದುರಾದೃಷ್ಟವಿದ್ದರೂ ಅವರು ಇತಿಹಾಸದ ಶ್ರೇಷ್ಠ ವ್ಯಕ್ತಿಗಳ ಸಾಲಿನಲ್ಲಿ ತಮ್ಮ ಹೆಸರನ್ನು ಬರೆಸಿದರು. ಒಬ್ಬ ಮನುಷ್ಯ ತನ್ನ ಸೋಲನ್ನ ಸತ್ಯ ಎಂದು ಒಪ್ಪಿಕೊಳ್ಳುವವರೆಗೂ ಅವನು ಸೋಲುವುದಿಲ್ಲ ಎಂಬುದಕ್ಕೆ ಇವರ ಜೀವನವೇ ಸಾಕ್ಷಿ. ಈ ಪುಸ್ತಕದ ಲೇಖಕರಾದ ನೆಪೋಲಿಯನ್ ಹಿಲ್ ಒಂದು ಘಟನೆಯನ್ನ ಹೇಳುತ್ತಾರೆ. ಕೆಲವು ವರ್ಷಗಳ ಹಿಂದೆ ನನ್ನ ಬಿಸ್ನೆಸ್ ಪಾರ್ಟ್ನರೊಬ್ಬರು ಅನಾರೋಗ್ಯಕ್ಕೆ ಒಳಗಾದರು. ದಿನ ಕಳೆದಂತೆ ಅವರ ಪರಿಸ್ಥಿತಿ ಹದಗೆಡಿತು. ಅಂತಿಮವಾಗಿ ಅವರನ್ನ ಆಪರೇಷನ್ಗಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಡಾಕ್ಟರ್ ಎಚ್ಚರಿಕೆ ನೀಡಿದರು, ಇವರು ಬದುಕುಳಿಯುವ ಸಾಧ್ಯತೆ ತುಂಬಾ ಕಡಿಮೆಯಿದೆ. ಆದರೆ ಇದು ಡಾಕ್ಟರ್ನ ಆಲೋಚನೆಯಾಗಿತ್ತೇ ಹೊರತು ರೋಗಿಯ ಆಲೋಚನೆಯಾಗಿರಲಿಲ್ಲ. ರೋಗಿ ಸುರಕ್ಷಿತವಾಗಿ ಮರಳಿದರು. ಎಲ್ಲವೂ ಸರಿಯಾದ ಮೇಲೆ ಡಾಕ್ಟರ್ ಹೇಳಿದರು, ಅವರು ಬದುಕುಳಿಯಲು ಕೇವಲ ಒಂದೇ ಒಂದು ಕಾರಣವಿತ್ತು. ಅದು ಅವರ ಬದುಕುವ ಛಲ, ವಿಲ್ ಪವರ್. ಅವರಿಗೆ ಸಾವಿನ ಸಾಧ್ಯತೆ ಇದ್ದರೂ ಅದನ್ನು ಅವರು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ. ಒಂದು ವೇಳೆ ಅವರು ಸಾವನ್ನ ಒಪ್ಪಿಕೊಂಡಿದ್ದರೆ ಅವರು ಇವತ್ತು ಬದುಕಿರುತ್ತಿರಲಿಲ್ಲ. ನಾನು ಬಲವಾದ ಇಚ್ಛಾಶಕ್ತಿಯನ್ನು ನಂಬುತ್ತೇನೆ, ಯಾಕೆಂದರೆ ಈ ಶಕ್ತಿಯು ಜನರನ್ನ ಬಡತನದಿಂದ ಹೊರತೆಗೆದು ಅಧಿಕಾರ ಮತ್ತು ಸಂಪತ್ತಿನ ಎತ್ತರಕ್ಕೆ ಏರಿಸುವುದನ್ನು ನಾನು ನೋಡಿದ್ದೇನೆ. ಇದು ಸಮಾಧಿಯಿಂದ ಹೆಣಗಳನ್ನು ಕದಿಯುತ್ತದೆ, ಅಂದರೆ ಇದು ಜನರನ್ನ ಸಾಯಲು ಬಿಡುವುದಿಲ್ಲ. ನಾನು ನೋಡಿದ್ದೇನೆ, ಈ ಶಕ್ತಿಯ ಕಾರಣದಿಂದಾಗಿ ಜನರು ನೂರಾರು ಬಾರಿ ಸೋತರೂ ಅಂತಿಮವಾಗಿ ಯಶಸ್ವಿಯಾಗುತ್ತಾರೆ. ಈ ಅಧ್ಯಾಯವನ್ನು ಮುಗಿಸುವ ಮೊದಲು ನಾನು ನಿಮಗೆ 2 ವಿಷಯಗಳನ್ನು ಹೇಳುತ್ತೇನೆ. ಯಾವಾಗಲೂ ನೆನಪಿಡಿ. ನಂಬರ್ 1, ನಾವು ಒಪ್ಪಿಕೊಳ್ಳುವ ಮಿತಿಗಳನ್ನು ಬಿಟ್ಟರೆ ಮೆದುಳಿಗೆ ಬೇರೆ ಯಾವುದೇ ಮಿತಿಗಳಿಲ್ಲ. ನಂಬರ್ 2, ಬಡತನ ಮತ್ತು ಸಂಪತ್ತು ಎರಡೂ ಕೂಡ ಆಲೋಚನೆಗಳ ಮಕ್ಕಳು. ಈ ಮಕ್ಕಳಲ್ಲಿ ನೀವು ಯಾರಿಗೆ ಜನ್ಮ ನೀಡಬೇಕು ಎಂಬುದು ಸಂಪೂರ್ಣವಾಗಿ ನಿಮ್ಮ ಆಲೋಚನೆಗಳ ಮೇಲೆ ಅವಲಂಬಿಸಿರುತ್ತದೆ. ಫ್ರೆಂಡ್ಸ್, ಇವತ್ತಿನ ಅಧ್ಯಾಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೆಪೋಲಿಯನ್ ಹಿಲ್ ಹೇಳುತ್ತಾರೆ, ಒಬ್ಬ ಮನುಷ್ಯ ಏನನ್ನ ಯೋಚನೆ ಮಾಡ್ತಾನೋ ಮತ್ತು ಏನನ್ನ ಕಲ್ಪನೆ ಮಾಡಿಕೊಳ್ಳುತ್ತಾನೋ ಅದನ್ನ ಅವನು ಸೃಷ್ಟಿ ಮಾಡೋದಲ್ಲ. ಬನ್ನಿ, ಇದನ್ನ ಒಂದು ಅದ್ಭುತವಾದ ನೈಜ ಘಟನೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಅಧ್ಯಾಯ 3, ಕಲ್ಪನಾ ಶಕ್ತಿ, ಪವರ್ ಆಫ್ ಇಮ್ಯಾಜಿನೇಷನ್. ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ನಿಮ್ಮ ಹತ್ತಿರ $1 ಮಿಲಿಯನ್, ಅಂದರೆ ಸುಮಾರು 8 ಕೋಟಿ ರೂಪಾಯಿ ಇದ್ದರೆ ನೀವು ಏನು ಮಾಡುತ್ತೀರಾ? ಇದು ಹಳೆಯ ಗಾದೆ ಮಾತನ್ನ ಸಾಬೀತು ಮಾಡುವ ಒಂದು ಸತ್ಯ ಘಟನೆ. ಅದೇನೆಂದರೆ, ಮನಸ್ಸಿದ್ದರೆ ಮಾರ್ಗ. ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ. ಇದು ಅಮೆರಿಕಾದ ಶಿಕ್ಷಣ ತಜ್ಞ ಮತ್ತು ಧಾರ್ಮಿಕ ಬೋಧಕರಾಗಿದ್ದ ದಿವಂಗತ ಫ್ರಾಂಕ್ ಡಬ್ಲ್ಯೂ ಗಾನ್ಸೋಲಸ್ ಅವರ ನಿಜವಾದ ಕಥೆ. ಗಾನ್ಸೋಲಸ್ ಅವರು ಕಾಲೇಜಿನಲ್ಲಿ ಓದುತ್ತಿರುವಾಗ ಅಲ್ಲಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಅನೇಕ ಲೋಪದೋಷಗಳನ್ನು ಕಂಡರು. ಅವರು ನಂಬಿದ್ದರು, ಒಂದು ವೇಳೆ ತಾನು ಕಾಲೇಜಿನ ಮುಖ್ಯಸ್ಥನಾದರೆ ಈ ತಪ್ಪುಗಳನ್ನು ಸರಿಪಡಿಸಬಹುದು ಎಂದು. ಅವರು ಮನಸ್ಸಿನಲ್ಲಿ ನಿರ್ಧಾರ ಮಾಡಿದರು, ನಾನು ಒಂದು ಹೊಸ ಕಾಲೇಜನ್ನು ಕಟ್ಟುತ್ತೇನೆ, ಅದರಲ್ಲಿ ನನ್ನ ಐಡಿಯಾಗಳನ್ನು ಬಳಸುತ್ತೇನೆ ಮತ್ತು ಸಾಂಪ್ರದಾಯಿಕ ಶಿಕ್ಷಣಕ್ಕಿಂತ ವಿಭಿನ್ನವಾಗಿ ಏನನ್ನಾದರೂ ಮಾಡುತ್ತೇನೆ ಎಂದು ಅಂದುಕೊಂಡರು. ಆದರೆ ಅವರ ಈ ಪ್ರಾಜೆಕ್ಟ್ಗೆ $1 ಮಿಲಿಯನ್, ಅಂದರೆ $10 ಲಕ್ಷ ಹಣದ ಅಗತ್ಯವಿತ್ತು. ಆಗಿನ ಕಾಲಕ್ಕೆ ಅದು ತುಂಬಾನೇ ದೊಡ್ಡ ಮೊತ್ತ. ಇಷ್ಟು ದೊಡ್ಡ ಮೊತ್ತವನ್ನ ಎಲ್ಲಿಂದ ತರುವುದು? ಈ ಪ್ರಶ್ನೆ ಆ ಮಹತ್ವಾಕಾಂಕ್ಷಿ ಯುವಕನ ಮನಸ್ಸಿನಲ್ಲಿ ಪ್ರತಿ ಕ್ಷಣವೂ ಕಾಡುತ್ತಿತ್ತು. ಆದರೆ ಈ ದಿಕ್ಕಿನಲ್ಲಿ ಯಾವುದೇ ಪ್ರಗತಿ ಕಾಣಲಿಲ್ಲ. ಪ್ರತಿ ರಾತ್ರಿ ಅವರು ಮಲಗುವಾಗ ತಮ್ಮ ಹಾಸಿಗೆಯ ಮೇಲೆ $10 ಲಕ್ಷ ಇದೆ ಎಂದು ಯೋಚಿಸುತ್ತಲೇ ಮಲಗುತ್ತಿದ್ದರು. ಬೆಳಿಗ್ಗೆ ಏಳುವಾಗಲೂ ಅದೇ ಯೋಚನೆ. ಅವರು ಎಲ್ಲಿಗೆ ಹೋದರೂ ಈ $1 ಮಿಲಿಯನ್ ಯೋಚನೆ ಅವರನ್ನ ಹಿಂಬಾಲಿಸುತ್ತಿತ್ತು. ಅವರು ನಿರಂತರವಾಗಿ ಇದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡರು. ಕೊನೆಗೆ ಈ ಯೋಚನೆ ಒಂದು ಬಲವಾದ ಗೀಳಾಗಿ ಬದಲಾಯಿತು. $1 ಮಿಲಿಯನ್ ಎಲ್ಲಿಂದ ಸಿಗುತ್ತದೆ ಎಂದು ಅವರಿಗೆ ಗೊತ್ತಿರಲಿಲ್ಲ. ಸಾಮಾನ್ಯವಾಗಿ ಯಾರೇ ಆಗಿದ್ದರೂ ಇದು ಆಗದ ಕೆಲಸ ಎಂದು ಪ್ರಯತ್ನ ಬಿಟ್ಟುಬಿಡುತ್ತಿದ್ದರು. ಆದರೆ ಅವರು ಹಾಗೆ ಮಾಡಲಿಲ್ಲ. ಮುಂದೆ ಏನಾಯಿತು ಅನ್ನೋದನ್ನ ಅವರ ಮಾತಿನಲ್ಲೇ ಕೇಳಿ. ಡಾಕ್ಟರ್ ಗಾನ್ಸೋಲಸ್ ಹೇಳುತ್ತಾರೆ, ಒಂದು ಶನಿವಾರ ಮಧ್ಯಾಹ್ನ ನಾನು ನನ್ನ ರೂಮ್ನಲ್ಲಿ ಕುಳಿತು ಯೋಚನೆ ಮಾಡುತ್ತಿದ್ದೆ.
ನನ್ನ ಪ್ಲಾನ್ಗಳನ್ನು ಯಶಸ್ವಿಗೊಳಿಸಲು ಅಗತ್ಯವಿರುವ ಹಣವನ್ನು ಹೇಗೆ ಹೊಂದಿಸುವುದು ಎಂದು ಸುಮಾರು 2 ವರ್ಷಗಳಿಂದ ಯೋಚಿಸುತ್ತಿದ್ದೇನೆ. 2 ವರ್ಷಗಳಿಂದ ನಾನು ಬರೀ ಯೋಚನೆ ಮಾಡಿದ್ದೇನೆ ಹೊರತು ಬೇರೆ ಏನನ್ನೂ ಮಾಡಿರಲಿಲ್ಲ. ಆದರೆ ಈಗ ಕೆಲಸ ಮಾಡುವ ಸಮಯ ಬಂದಿತ್ತು. ಆ ಕ್ಷಣದಲ್ಲಿ ನಾನೊಂದು ನಿರ್ಧಾರ ಮಾಡಿದೆ. ಕೇವಲ ಒಂದೇ ವಾರದಲ್ಲಿ ನಾನು ಆ $1 ಮಿಲಿಯನ್ ಹಣವನ್ನು ಪಡೆಯುತ್ತೇನೆ ಎಂದು ನಿರ್ಧರಿಸಿದೆ. ಆದರೆ ಹೇಗೆ ಅಂತ ನನಗೆ ಗೊತ್ತಿರಲಿಲ್ಲ. ಮುಖ್ಯವಾದ ವಿಷಯ ಏನೆಂದರೆ, ಒಂದು ನಿರ್ದಿಷ್ಟ ಸಮಯದೊಳಗೆ ನಾನು ಆ ಹಣವನ್ನು ಪಡೆಯಲೇಬೇಕು ಎಂದು ನಿರ್ಧರಿಸಿದ್ದು. ನಾನು ನಿಮಗೆ ಒಂದು ವಿಷಯ ಹೇಳಲೇಬೇಕು. ಯಾವ ಕ್ಷಣದಲ್ಲಿ ನಾನು ಈ ನಿರ್ಧಾರವನ್ನು ತೆಗೆದುಕೊಂಡೆನೋ ಆ ಕ್ಷಣದಲ್ಲಿ ನನಗೆ ವಿಚಿತ್ರವಾದ ನೆಮ್ಮದಿ ಸಿಕ್ಕಿತು. ಅದು ನನಗೆ ಹಿಂದೆಂದೂ ಸಿಕ್ಕಿರಲಿಲ್ಲ. ನನ್ನ ಒಳಗಿನಿಂದ ಯಾರೋ ಹೇಳುವಂತೆ ಭಾಸವಾಯಿತು, ನೀನು ಈ ನಿರ್ಧಾರಕ್ಕೆ ಬರಲು ಇಷ್ಟು ದಿನ ಯಾಕೆ ಕಾಯ್ದೆ? ಈ ಹಣ ನಿನಗಾಗಿ ತುಂಬಾ ದಿನದಿಂದ ಕಾಯುತ್ತಿದೆ. ಘಟನೆಗಳು ವೇಗವಾಗಿ ನಡೆದವು. ನಾನು ನ್ಯೂಸ್ ಪೇಪರ್ ಅವರನ್ನ ಕರೆದೆ ಮತ್ತು ಮರುದಿನ ಬೆಳಿಗ್ಗೆ ನಾನು ಒಂದು ಭಾಷಣ ನೀಡಲಿದ್ದೇನೆ ಎಂದು ಘೋಷಿಸಿದೆ. ಆ ಭಾಷಣದ ಶೀರ್ಷಿಕೆ ಹೀಗಿತ್ತು: ನನ್ನ ಬಳಿ $1 ಮಿಲಿಯನ್ ಇದ್ದಿದ್ದರೆ ನಾನು ಏನು ಮಾಡುತ್ತಿದ್ದೆ? ವಾಟ್ ವುಡ್ ಐ ಡೂ ಇಫ್ ಐ ಹ್ಯಾಡ್ $1 ಮಿಲಿಯನ್? ನಾನು ತಕ್ಷಣ ಭಾಷಣ ತಯಾರಿಸಲು ಶುರು ಮಾಡಿದೆ. ಸತ್ಯ ಹೇಳಬೇಕೆಂದರೆ ಈ ಕೆಲಸ ನನಗೆ ಕಷ್ಟ ಆಗಿಲ್ಲ. ಯಾಕೆಂದರೆ ಸುಮಾರು 2 ವರ್ಷಗಳಿಂದ ನಾನು ಈ ಭಾಷಣವನ್ನ ನನ್ನ ಮನಸ್ಸಿನಲ್ಲೇ ತಯಾರು ಮಾಡುತ್ತಿದ್ದೆ. ಮಧ್ಯರಾತ್ರಿಗೂ ಮುಂಚೆ ನಾನು ಭಾಷಣ ಬರೆದು ಮುಗಿಸಿದೆ. ನಾನು ಮಲಗಲು ಹೋದೆ. ಆಗ ನನ್ನಲ್ಲಿ ಒಂದು ಆತ್ಮವಿಶ್ವಾಸ ಇತ್ತು. ಯಾಕೆಂದರೆ ಆ $1 ಮಿಲಿಯನ್ ಈಗಲೇ ನನ್ನ ಬಳಿಯಿದೆ ಎಂದು ನನಗೆ ಕಾಣಿಸುತ್ತಿತ್ತು. ಮರುದಿನ ಬೆಳಿಗ್ಗೆ ನಾನು ಬೇಗ ಎದ್ದೆ. ಭಾಷಣವನ್ನ ಓದಿದೆ. ನಾನು ಎಷ್ಟು ಎಕ್ಸೈಟ್ ಆಗಿದ್ದೆ ಎಂದರೆ ನಾನು ಬರೆದಿದ್ದ ಭಾಷಣದ ನೋಟ್ಸ್ ಅನ್ನ ತೆಗೆದುಕೊಳ್ಳುವುದನ್ನೇ ಮರೆತು ಹೋದೆ. ನಾನು ಪ್ರೇಕ್ಷಕರ ಮುಂದೆ ಬಂದು ನಿಲ್ಲುವವರೆಗೂ ನನಗೆ ಅದು ಅರಿವಾಗಲೇ ಇಲ್ಲ. ಆದರೆ ನೋಟ್ಸ್ ಮನೆಯಲ್ಲೇ ಮರೆತು ಹೋಗಿದ್ದು ಒಂದು ರೀತಿಯಲ್ಲಿ ವರವಾಯಿತು. ಯಾಕೆಂದರೆ ನೋಟ್ಸ್ ಬದಲಿಗೆ ನನ್ನ ಸಬ್ಕಾನ್ಷಿಯಸ್ ಮೈಂಡ್ ನನಗೆ ಬೇಕಾದ ಎಲ್ಲವನ್ನೂ ಒದಗಿಸಿತು. ನಾನು ಭಾಷಣ ಶುರು ಮಾಡಿದೆ. ನನ್ನ ಕಣ್ಣುಗಳನ್ನು ಮುಚ್ಚಿದೆ. ನನ್ನ ಹೃದಯ ಮತ್ತು ಆತ್ಮದಿಂದ ನನ್ನ ಕನಸುಗಳ ಬಗ್ಗೆ ಮಾತನಾಡಿದೆ. ಒಂದು ವೇಳೆ ನನ್ನ ಕೈಯಲ್ಲಿ $1 ಮಿಲಿಯನ್ ಇಟ್ಟರೆ ನಾನು ಅದನ್ನು ಏನು ಮಾಡುತ್ತೇನೆ ಎಂದು ವಿವರಿಸಿದೆ. ನಾನು ನನ್ನ ಮನಸ್ಸಿನಲ್ಲಿದ್ದ ಪ್ಲಾನ್ ಅನ್ನ ಸಂಪೂರ್ಣವಾಗಿ ಬಿಚ್ಚಿಟ್ಟೆ. ನಾನು ಎಂತಹ ದೊಡ್ಡ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಲು ಬಯಸಿದ್ದೇನೆ, ಅಲ್ಲಿ ಯುವಕರು ಹೇಗೆ ಪ್ರಾಯೋಗಿಕ ವಿಷಯಗಳನ್ನು ಕಲಿಯುತ್ತಾರೆ ಮತ್ತು ತಮ್ಮ ಮೆದುಳನ್ನ ಅಭಿವೃದ್ಧಿಪಡಿಸಿಕೊಳ್ಳುತ್ತಾರೆ ಎಂದು ಹೇಳಿದೆ. ನಾನು ಭಾಷಣ ಮುಗಿಸಿ ಕುಳಿತುಕೊಂಡೆ. ಆಗ ಹಿಂದಿನ ಸಾಲಿನಲ್ಲಿ ಕುಳಿತಿದ್ದ ಒಬ್ಬ ವ್ಯಕ್ತಿ ನಿಧಾನವಾಗಿ ಎದ್ದು ನನ್ನ ಕಡೆಗೆ ಬಂದರು. ಅವರು ಯಾಕೆ ನನ್ನ ಹತ್ತಿರ ಬರುತ್ತಿದ್ದಾರೆ ಎಂದು ನನಗೆ ಆಶ್ಚರ್ಯವಾಯಿತು. ಅವರು ಸ್ಟೇಜ್ ಮೇಲೆ ಬಂದರು, ಕೈ ಕುಲುಕಿದರು ಮತ್ತು ಹೀಗೆ ಹೇಳಿದರು: ನನಗೆ ನಿಮ್ಮ ಭಾಷಣ ಇಷ್ಟವಾಯಿತು. ನಿಮ್ಮ ಬಳಿ $1 ಮಿಲಿಯನ್ ಇದ್ದಿದ್ದರೆ ನೀವು ಹೇಳಿದ ಹಾಗೆ ಮಾಡುತ್ತೀರಾ ಎಂದು ನಾನು ನಂಬುತ್ತೇನೆ. ನಾನು ನಿಮ್ಮನ್ನ ಮತ್ತು ನಿಮ್ಮ ಐಡಿಯಾಗಳನ್ನ ನಂಬುತ್ತೇನೆ ಎಂದು ಸಾಬೀತು ಮಾಡಲು ನೀವು ನಾಳೆ ಬೆಳಿಗ್ಗೆ ನನ್ನ ಆಫೀಸಿಗೆ ಬಂದರೆ ನಾನು ನಿಮಗೆ $1 ಮಿಲಿಯನ್ ಕೊಡುತ್ತೇನೆ. ನನ್ನ ಹೆಸರು ಫಿಲಿಪ್ ಡಿ ಆರ್ಮರ್. ಯುವಕ ಗನ್ಸೋಲಸ್ ಮರುದಿನ ಆರ್ಮರ್ ಅವರ ಆಫೀಸಿಗೆ ಹೋದರು ಮತ್ತು $1 ಮಿಲಿಯನ್ ಹಣವನ್ನ ಪಡೆದರು. ಆ ಹಣದಿಂದ ಅವರು ಆರ್ಮರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಥಾಪನೆ ಮಾಡಿದರು. ಅದನ್ನ ಈಗ ಇಲಿನಾಯ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಈ ಸತ್ಯ ಘಟನೆಯನ್ನ ನೋಡಿದ್ರಲ್ವಾ? ಇದು ಮತ್ತೊಮ್ಮೆ ಸಾಬೀತು ಮಾಡಿದೆ, ಒಬ್ಬ ಮನುಷ್ಯ ಕೇವಲ ಆಲೋಚನೆ ಮಾಡುವುದರಿಂದಲೂ ಶ್ರೀಮಂತನಾಗಬಹುದು. ಯಾಕೆಂದರೆ ಈ $1 ಮಿಲಿಯನ್ ಅವರಿಗೆ ಸಿಕ್ಕಿದ್ದು ಒಂದು ಐಡಿಯಾದ ಫಲವಾಗಿ. ಆ ಐಡಿಯಾದ ಹಿಂದೆ ಒಂದು ಬಲವಾದ ಆಸೆಯಿತ್ತು. ಯುವಕ ಗನ್ಸೋಲಸ್ ಸುಮಾರು 2 ವರ್ಷಗಳಿಂದ ಆ ಆಸೆಯನ್ನ ತಮ್ಮ ಮನಸ್ಸಿನಲ್ಲಿ ಪೋಷಿಸುತ್ತಿದ್ದರು. ಇಲ್ಲಿ ಇನ್ನೂ ಮುಖ್ಯವಾದ ವಿಷಯ ಏನೆಂದರೆ, ಡಾಕ್ಟರ್ ಗನ್ಸೋಲಸ್ ಅವರಿಗೆ $1 ಮಿಲಿಯನ್ ತಂದುಕೊಟ್ಟ ಆ ತತ್ವ ಇವತ್ತಿಗೂ ಜೀವಂತವಿದೆ. ಈ ತತ್ವ ನಿಮಗೂ ಕೂಡ ಕೆಲಸ ಮಾಡಬಹುದು. ಆ ಯುವ ಬೋಧಕನಿಗೆ ಈ ನಿಯಮ ಎಷ್ಟು ಉಪಯುಕ್ತವಾಗಿತ್ತೋ ಇವತ್ತು ನಿಮಗೂ ಅಷ್ಟೇ ಉಪಯುಕ್ತವಾಗಿದೆ. ಒಬ್ಬ ವ್ಯಕ್ತಿ ತನ್ನ ಉದ್ದೇಶಗಳಲ್ಲಿ ಅದ್ಭುತ ಯಶಸ್ಸನ್ನ ಪಡೆದರೆ ಈ ಮಾತನ್ನ ಯಾವಾಗಲೂ ನೆನಪಿಡಿ ಮತ್ತು ಪುನರಾವರ್ತಿಸಿ. ಒಬ್ಬ ಮನುಷ್ಯ ಏನನ್ನ ಯೋಚಿಸುತ್ತಾನೋ ಮತ್ತು ಏನನ್ನ ಕಲ್ಪಿಸಿಕೊಳ್ಳುತ್ತಾನೋ ಅದನ್ನ ಅವನು ಸೃಷ್ಟಿ ಮಾಡಬಲ್ಲ. ಸ್ನೇಹಿತರೆ, ಯಶಸ್ಸಿನ ರಹಸ್ಯ ಯಾವಾಗಲೂ ಒಂದೇ ಒಂದು ಪದಕ್ಕೆ ಸಂಬಂಧಿಸಿರುತ್ತದೆ.
ಆ ಪದವೇ ಸಮರ್ಪಣೆ ಅಥವಾ ಮುಂದುವರಿಯುವ ಛಲ, ಪರ್ಸಿವಿರೆನ್ಸ್. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಇಲ್ಲೊಂದು ಬೆಸ್ಟ್ ಕಥೆ ಇದೆ. ಅಧ್ಯಾಯ 4, ಯಶಸ್ಸಿಗೆ ಸಮರ್ಪಣೆ, ಡೆಡಿಕೇಶನ್ ಟು ಸಕ್ಸೆಸ್. ಫ್ಯಾನಿ ಹರ್ಸ್ಟ್ ಎಂಬ ಒಬ್ಬ ಮಹಿಳೆ ಇದ್ರು. ಅವರು 1915ರಲ್ಲಿ ನ್ಯೂಯಾರ್ಕ್ ನಗರಕ್ಕೆ ಬಂದರು. ಅವರಿಗೆ ಬರವಣಿಗೆಯ ಮೂಲಕ ಶ್ರೀಮಂತರಾಗಬೇಕು ಎಂಬ ಆಸೆ ಇತ್ತು. ಆದರೆ ಅದು ಸುಲಭವಾಗಿರಲಿಲ್ಲ. ಸುಮಾರು 4 ವರ್ಷಗಳ ಕಾಲ ಫ್ಯಾನಿ ಹರ್ಸ್ಟ್ ನ್ಯೂಯಾರ್ಕ್ನ ಫುಟ್ಪಾತ್ಗಳಲ್ಲಿ ಅಲೆದಾಡಿದ್ರು, ಕಷ್ಟಪಟ್ರು. ಹಗಲಿನಲ್ಲಿ ಕಠಿಣ ಕೆಲಸ ಮಾಡ್ತಿದ್ರು ಮತ್ತು ರಾತ್ರಿಯಲ್ಲಿ ಭರವಸೆ ಇಟ್ಕೊಳ್ತಿದ್ರು. ಯಾವಾಗ ಅವರ ಭರವಸೆ ಕಡಿಮೆ ಆಯಿತೋ ಆಗ ಅವರು ಸೋಲನ್ನ ಒಪ್ಕೊಳ್ಳಿಲ್ಲ. ಅವರು ಬ್ರಾಡ್ವೇ ಅಂದ್ರೆ ನ್ಯೂಯಾರ್ಕ್ನ ಬೀದಿಗೆ ಚಾಲೆಂಜ್ ಮಾಡಿದ್ರು. ಅವರು ಹೇಳಿದ್ರು, ಸರಿ ಬ್ರಾಡ್ವೇ, ನೀನು ಗೆದ್ದೆ ಅಂತ ಅಂದ್ಕೋಬೇಡ. ನೀನು ಕೆಲವರನ್ನ ಸೋಲಿಸಿರಬಹುದು, ಆದ್ರೆ ನನ್ನಲ್ಲ. ನಾನು ನಿನ್ನನ್ನ ಸೋಲಿಸ್ತೀನಿ ಮತ್ತು ನೀನು ಸೋಲನ್ನ ಒಪ್ಪಿಕೊಳ್ಳುವಂತೆ ಮಾಡ್ತೀನಿ. ಅನೇಕ ಪಬ್ಲಿಷರ್ಗಳು ಅವರ ಕಥೆಗಳನ್ನ ತಿರಸ್ಕರಿಸಿ ರಿಜೆಕ್ಷನ್ ಸ್ಲಿಪ್ ಕಳುಹಿಸಿದ್ರು. ಒಂದಲ್ಲ ಎರಡಲ್ಲ, ಸುಮಾರು 36 ಬಾರಿ ಅವರ ಕಥೆಗಳು ರಿಜೆಕ್ಟ್ ಆದವು. ಅದರ ನಂತರ ಅವರ ಒಂದೇ ಒಂದು ಕಥೆ ಪಬ್ಲಿಷ್ ಆಯಿತು. ಒಬ್ಬ ಸಾಧಾರಣ ಬರಹಗಾರನಾಗಿದ್ರೆ ಮೊದಲನೇ ಬಾರಿ ರಿಜೆಕ್ಟ್ ಆದಾಗ್ಲೇ ಮೈದಾನ ಬಿಟ್ಟು ಓಡಿ ಹೋಗ್ತಿದ್ದ. ಆದರೆ ಈ ಮಹಿಳೆ 4 ವರ್ಷಗಳ ಕಾಲ ಫುಟ್ಪಾತ್ನಲ್ಲಿ ತಮ್ಮ ಪಾದಗಳನ್ನ ಸವಸಿದ್ರು. ಯಾಕೆಂದ್ರೆ ಅವರಿಗೆ ಗೆಲ್ಲುವ ಯಾವ ಲಕ್ಷಣಗಳು ಕಾಣಿಸ್ತಿರ್ಲಿಲ್ಲ. ಆದರೂ ಅವರು ನಿಲ್ಲಲಿಲ್ಲ. ಯಾವಾಗ ಅವರು ಸೋಲಲಿಲ್ಲವೋ ಆಗ ಸಂಪತ್ತು ಅವರ ಕಡೆಗೆ ಬರಲು ಶುರುವಾಯಿತು. ಅವರ ಕಷ್ಟದ ದಿನಗಳು ಮುಗಿದವು. ಅದೃಶ್ಯ ಶಕ್ತಿ ಫ್ಯಾನಿ ಹರ್ಸ್ಟ್ ಅವರ ಪರೀಕ್ಷೆ ತೆಗೆದುಕೊಂಡಿತ್ತು ಮತ್ತು ಅವರದರಲ್ಲಿ ಪಾಸ್ ಆಗಿದ್ರು. ಯಾರು ಅವರ ಕಥೆಗಳನ್ನ ರಿಜೆಕ್ಟ್ ಮಾಡಿದ್ದರೋ ಅದೇ ಪಬ್ಲಿಷರ್ಗಳು ಈಗ ಅವರ ಮನೆ ಬಾಗಿಲಿಗೆ ಬಂದರು. ಹಣ ಎಷ್ಟು ವೇಗವಾಗಿ ಬಂತು ಅಂದ್ರೆ ಅವರಿಗೆ ಅದನ್ನ ಎಣಿಸಲು ಕೂಡ ಸಮಯ ಇರಲಿಲ್ಲ. ಸಿನಿಮಾ ಕ್ಷೇತ್ರದ ಜನರು ಅವರನ್ನ ಸುತ್ತುವರಿದ್ರು. ಹಣ ಅವರ ಮನೆಯ ಮೇಲೆ ಹನಿಹನಿಯಾಗಿ ಬೀಳಲಿಲ್ಲ, ಬದಲಾಗಿ ಮಳೆಯಂತೆ ಸುರಿಯಿತು. ಇದೆಲ್ಲ ಆಗಿದ್ದು ಒಂದೇ ಕಾರಣಕ್ಕೆ, ಅವರು ತಮ್ಮ ಸೋಲನ್ನ ಒಪ್ಕೊಳ್ಳಿಲ್ಲ. ಅದರ ಇನ್ನೊಂದು ಹೆಸರೇ ಸಮರ್ಪಣೆ ಅಥವಾ ಛಲ. ಈಗ ನಿಮಗೆ ಗೊತ್ತಾಗಿರಬಹುದು, ಛಲದಿಂದ ಏನನ್ನ ಬೇಕಾದರೂ ಸಾಧಿಸಬಹುದು. ಯಾವಾಗಲೂ ಒಂದು ವಿಷಯವನ್ನ ನೆನಪಿಡಿ, ಜನರು ಎಲ್ಲಿ ಹೆಚ್ಚು ಹಣ ಸಂಪಾದನೆ ಮಾಡ್ತಾರೋ ಅಲ್ಲಿ ಅವರು ತಮ್ಮ ಕಠಿಣ ಶ್ರಮವನ್ನ ಹಾಕಿರ್ತಾರೆ. ಯಾರಿಗೆ ಈ ಮುಂದುವರಿಯುವ ಛಲ ಇರುತ್ತದೋ ಅವರು ಎಷ್ಟೇ ಬಾರಿ ಸೋತರೂ ಅಂತಿಮವಾಗಿ ಯಶಸ್ಸಿನ ಶಿಖರವನ್ನ ಏರುತ್ತಾರೆ. ಬಿದ್ದು ಎದ್ದ ಮೇಲೂ ಯಾರು ಪ್ರಯತ್ನ ಮಾಡುತ್ತಲೇ ಇರ್ತಾರೋ ಅವರಿಗೆ ಕೊನೆಗೆ ಈ ಪ್ರಪಂಚ ಹೇಳುತ್ತದೆ, ವೆಲ್ ಡನ್, ನೀನು ಇದನ್ನ ಮಾಡ್ತೀಯಾ ಅಂತ ನಮಗೆ ಗೊತ್ತಿತ್ತು. ಸೋಲು ಅನ್ನೋದು ಬೇರೇನೂ ಅಲ್ಲ, ಅದು ನೀವು ಇನ್ನೂ ಹೆಚ್ಚು ಪ್ರಯತ್ನ ಮಾಡುವಂತೆ ಕೊಡುವ ಒಂದು ಮೋಟಿವೇಶನ್ ಅಷ್ಟೇ. ಅಧ್ಯಾಯ 5, ವ್ಯವಸ್ಥಿತ ಯೋಜನೆ, ಸಿಸ್ಟಮ್ಯಾಟಿಕ್ ಪ್ಲಾನಿಂಗ್. ಸ್ನೇಹಿತರೆ, ಈ ಸತ್ಯವನ್ನ ಯಾವಾಗ್ಲೂ ಗಮನದಲ್ಲಿಡಿ. ಪ್ರಪಂಚದ ಅತ್ಯಂತ ಬುದ್ಧಿವಂತ ವ್ಯಕ್ತಿಯಾದರೂ ಸರಿ, ಅವನತ್ರ ಸರಿಯಾದ ಪ್ಲಾನ್ ಇಲ್ಲದಿದ್ರೆ ಅವನು ಶ್ರೀಮಂತನಾಗಲು ಸಾಧ್ಯವಿಲ್ಲ. ನಿಮ್ಮ ಯೋಜನೆಗಳು ಪ್ರಾಯೋಗಿಕವಾಗಿರಬೇಕು. ಯಾವಾಗ ನಿಮ್ಮ ಪ್ಲಾನ್ ಫೇಲ್ ಆಗುತ್ತೋ ಆಗ ನೆನಪಿಡಿ, ತಾತ್ಕಾಲಿಕ ಸೋಲು ಅಂದ್ರೆ ಕಾಯಂ ವೈಫಲ್ಯ ಅಲ್ಲ. ಅದರ ಅರ್ಥ ಇಷ್ಟೇ, ನೀವು ಮಾಡಿರೋ ಪ್ಲಾನ್ ಸ್ಟ್ರಾಂಗ್ ಆಗಿಲ್ಲ ಅಂತ. ಆಗ ಬೇರೆ ಪ್ಲಾನ್ ಮಾಡಿ ಮತ್ತೆ ಮೊದಲಿನಿಂದ ಶುರು ಮಾಡಿ. ಒಂದು ವೇಳೆ ನೀವು ನಿಮ್ಮ ಗುರಿ ತಲುಪುವ ಮೊದಲೇ ಪ್ರಯತ್ನ ನಿಲ್ಲಿಸಿದರೆ ನೀವು ಒಬ್ಬ ಪಲಾಯನವಾದಿಯಾಗುತ್ತೀರಿ. ನೆನಪಿಡಿ, ರಣರಂಗ ಬಿಟ್ಟು ಓಡಿ ಹೋಗುವವನು ಯಾವತ್ತೂ ಗೆಲ್ಲುವುದಿಲ್ಲ ಮತ್ತು ಗೆಲ್ಲುವವನು ಯಾವತ್ತೂ ಓಡಿ ಹೋಗುವುದಿಲ್ಲ. ಈ ವಾಕ್ಯವನ್ನ ಒಂದು ಪೇಪರ್ ಮೇಲೆ ದಪ್ಪ ಅಕ್ಷರಗಳಲ್ಲಿ ಬರೆದಿಟ್ಟುಕೊಳ್ಳಿ. ನೀವು ರಾತ್ರಿ ಮಲಗುವಾಗ ಮತ್ತು ಬೆಳಿಗ್ಗೆ ಏಳುವಾಗ ಅದು ನಿಮ್ಮ ಕಣ್ಣಿಗೆ ಕಾಣಿಸುವ ಹಾಗಿರಲಿ. ನೆನಪಿಡಿ, ಕೋರ್ಟ್ನಲ್ಲಿ ಆ ವಕೀಲ ಕೇಸ್ ಗೆಲ್ಲುವುದಿಲ್ಲ, ಯಾರಿಗೆ ಕಾನೂನಿನ ಬಗ್ಗೆ ಹೆಚ್ಚು ಗೊತ್ತಿದೆಯೋ ಅವನೂ ಅಲ್ಲ. ಬದಲಾಗಿ ಯಾರು ತಮ್ಮ ಕೇಸನ್ನ ಚೆನ್ನಾಗಿ ತಯಾರು ಮಾಡ್ಕೊಂಡಿದ್ದಾರೋ ಅವರು ಗೆಲ್ತಾರೆ. ನೀವು ನಿಮ್ಮ ಕೇಸನ್ನ ಚೆನ್ನಾಗಿ ತಯಾರು ಮಾಡ್ಕೊಂಡಿದ್ರೆ ನೀವು ಈಗಾಗಲೇ ಅರ್ಧ ಯುದ್ಧವನ್ನ ಗೆದ್ದ ಹಾಗೆ. ಯಾವ ಮನುಷ್ಯ ರಿಸ್ಕ್ ತೆಗೆದುಕೊಳ್ಳುವುದಿಲ್ಲವೋ ಅವನಿಗೆ ಸಾಮಾನ್ಯವಾಗಿ ಎಲ್ಲರೂ ಬಿಟ್ಟು ಹೋದ ವಸ್ತುಗಳೇ ಸಿಗುತ್ತವೆ. ಯಾಕೆಂದ್ರೆ ರಿಸ್ಕ್ ತೆಗೆದುಕೊಂಡವರು ಅಷ್ಟೊತ್ತಿಗಾಗಲೇ ಒಳ್ಳೆಯ ವಸ್ತುಗಳನ್ನ ಆರಿಸಿಕೊಂಡಿರ್ತಾರೆ. ತುಂಬಾ ಎಚ್ಚರಿಕೆಯಿಂದ ಇರುವುದು ಕೂಡ ಕಡಿಮೆ ಎಚ್ಚರಿಕೆಯಿಂದ ಇರುವುದು ಎಷ್ಟು ಕೆಟ್ಟದ್ದೋ ಅಷ್ಟೇ ಕೆಟ್ಟದ್ದು. ಎರಡೂ ಅತಿಯಾಗಬಾರದು. ಜೀವನದಲ್ಲಿ ಯಾವಾಗ್ಲೂ ರಿಸ್ಕ್ ಇದ್ದೇ ಇರುತ್ತದೆ ಅನ್ನೋದನ್ನ ಮರೆಯಬೇಡಿ. ನಿಮ್ಮ ದೌರ್ಬಲ್ಯಗಳು ಏನು ಅಂತ ನಿಮಗೆ ಗೊತ್ತಿರಬೇಕು. ಆಗ ಮಾತ್ರ ನೀವು ಅದನ್ನು ಸರಿಪಡಿಸಿಕೊಳ್ಳಬಹುದು. ಅದೇ ರೀತಿ ನಿಮ್ಮ ಶಕ್ತಿ ಏನು ಅಂತ ಕೂಡ ನಿಮಗೆ ಗೊತ್ತಿರಬೇಕು. ನಿಖರವಾದ ವಿಶ್ಲೇಷಣೆ ಮೂಲಕ ಮಾತ್ರ ನೀವು ನಿಮ್ಮನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಈಗ ನಾವು ನಮ್ಮ ಮನಸ್ಸಿನ ಅತ್ಯಂತ ಶಕ್ತಿಶಾಲಿ ಅಸ್ತ್ರದ ಬಗ್ಗೆ ನೋಡೋಣ. ಅದೇ ನಂಬಿಕೆ. ಅಧ್ಯಾಯ 6, ನಂಬಿಕೆ, ಫೇತ್. ನಂಬಿಕೆ ಎಂದರೆ ನಿಮ್ಮ ಆಸೆ ಈಡೇರುತ್ತದೆ ಎಂದು ನಂಬುವುದು.
ಮತ್ತು ನೀವು ಏನನ್ನು ಬಯಸಿದ್ದೀರೋ ಅದು ನಿಮಗೆ ಸಿಗುತ್ತದೆ ಎಂದು ದೃಢವಾಗಿ ನಂಬುವುದು. ನೀವು ಏನನ್ನು ಸಾಧಿಸಲು ಹೊರಟಿದ್ದೀರೋ ಅದನ್ನು ಸಾಧಿಸುವ ಶಕ್ತಿ ನಿಮ್ಮಲ್ಲಿದೆ ಎಂದು ನೀವು ನಂಬಲೇಬೇಕು. ಈಗ ಒಂದು ಪ್ರಶ್ನೆ ಬರುತ್ತದೆ, ಈ ನಂಬಿಕೆ ಅಥವಾ ವಿಶ್ವಾಸ ಯಾಕೆ ಅಷ್ಟು ಮುಖ್ಯ? ಅದಕ್ಕೆ ಉತ್ತರ ಇಲ್ಲಿದೆ. ಮನುಷ್ಯನ ಎಲ್ಲಾ ಸಕಾರಾತ್ಮಕ ಭಾವನೆಗಳಲ್ಲಿ, ಪಾಸಿಟಿವ್ ಎಮೋಷನ್ಸ್ಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾದವು ಅಂದ್ರೆ ನಂಬಿಕೆ, ಪ್ರೀತಿ ಮತ್ತು ಸೆಕ್ಸ್. ಯಾವಾಗ ಈ ಮೂರು ಭಾವನೆಗಳು ಯಾವುದಾದರೂ ಒಂದು ಆಲೋಚನೆ ಅಥವಾ ಐಡಿಯಾ ಜೊತೆ ಸೇರಿಕೊಳ್ಳುತ್ತವೆಯೋ ಆಗ ಆ ಐಡಿಯಾ ಅತ್ಯಂತ ಶಕ್ತಿಶಾಲಿಯಾಗುತ್ತದೆ. ಯಾವಾಗ ಇವು ಮೂರು ಒಂದಾಗುತ್ತವೆಯೋ ಆಗ ನಮ್ಮ ಆಲೋಚನೆ ನೇರವಾಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂದ್ರೆ ಸೂಕ್ತ ಮನಸ್ಸಿಗೆ ತಲುಪುತ್ತದೆ. ನೆನಪಿಡಿ, ಯಾವಾಗ ಒಂದು ಆಲೋಚನೆ ಸಬ್ಕಾನ್ಷಿಯಸ್ ಮೈಂಡ್ಗೆ ತಲುಪುತ್ತದೋ ಆಗ ಅದು ನಿಜವಾಗಲು ಶುರುವಾಗುತ್ತದೆ. ಅದೇ ಕಾರಣಕ್ಕೆ ನಾವು ಯಾವುದೇ ಐಡಿಯಾವನ್ನ ನಿಜ ಮಾಡಬೇಕು ಅಂದ್ರೆ ನಮಗೆ ಅದರ ಮೇಲೆ ನಂಬಿಕೆ ಇರಲೇಬೇಕು. ಈಗ ಎರಡನೇ ಪ್ರಶ್ನೆ, ಹಾಗಾದರೆ ಈ ನಂಬಿಕೆಯನ್ನು ಬೆಳೆಸಿಕೊಳ್ಳುವುದು ಹೇಗೆ? ಅದಕ್ಕೆ ಒಂದೇ ಒಂದು ದಾರಿ ಇದೆ. ಅದೇ ಆಟೋ ಸಜೆಷನ್ ಅಂದ್ರೆ ಸ್ವಯಂ ಸೂಚನೆ. ಇದರ ಮೂಲಕ ನೀವು ನಿಮ್ಮ ಸೂಕ್ತ ಮನಸ್ಸಿಗೆ ಮತ್ತೆ ಮತ್ತೆ ಪಾಸಿಟಿವ್ ಆದ ಸೂಚನೆಗಳನ್ನು ಕೊಡುತ್ತಿರಬೇಕು. ಎಲ್ಲರಿಗೂ ಗೊತ್ತಿರುವ ಒಂದು ಸತ್ಯ ಏನೆಂದರೆ, ಒಬ್ಬ ಮನುಷ್ಯ ತನಗೆ ತಾನೇ ಏನನ್ನಾದರೂ ಪದೇ ಪದೇ ಹೇಳಿಕೊಂಡರೆ ಅಂತಿಮವಾಗಿ ಅವನು ಅದನ್ನು ನಂಬಲು ಶುರು ಮಾಡುತ್ತಾನೆ. ಅದು ಸರಿಯೋ ತಪ್ಪೋ, ನಿಜವೋ ಸುಳ್ಳೋ ಎಂಬುದು ಮುಖ್ಯವಲ್ಲ. ಒಬ್ಬ ವ್ಯಕ್ತಿಯನ್ನು ಸುಳ್ಳನ್ನೇ ಪದೇ ಪದೇ ಹೇಳುತ್ತಿದ್ರೆ ಕೊನೆಗೆ ಅವನು ಆ ಸುಳ್ಳನ್ನೇ ಸತ್ಯ ಎಂದು ಒಪ್ಪಿಕೊಳ್ಳುತ್ತಾನೆ. ಅಷ್ಟೇ ಅಲ್ಲ, ಅದೇ ಸತ್ಯ ಎಂದು ನಂಬಲು ಶುರು ಮಾಡುತ್ತಾನೆ. ಆ ವ್ಯಕ್ತಿ ಅದೇ ರೀತಿಯಾಗುತ್ತಾನೆ. ತನ್ನ ಮನಸ್ಸನ್ನು ಆಳಲು ಅವನು ಆಲೋಚನೆಗಳಿಗೆ ಅನುಮತಿ ನೀಡುತ್ತಾನೆ. ಈಗ ನಿಮಗೆ ಅರ್ಥವಾಗಿರಬಹುದು, ಒಂದು ಗುರಿ ಅಥವಾ ಐಡಿಯಾದ ಬೀಜವನ್ನ ನಿಮ್ಮ ಮನಸ್ಸಿನಲ್ಲಿ ಬಿತ್ತುವುದು ಹೇಗೆ ಅಂತ. ಯಾವುದೇ ಆಲೋಚನೆ, ಪ್ಲಾನ್ ಅಥವಾ ಗುರಿಯನ್ನ ಪದೇ ಪದೇ ರಿಪೀಟ್ ಮಾಡುವ ಮೂಲಕ ಮೆದುಳಿನಲ್ಲಿ ಬಿತ್ತಬಹುದು. ಅದಕ್ಕೆ ನಾವು ಅಧ್ಯಾಯ 2ರಲ್ಲಿ ಸ್ಟ್ರಾಂಗ್ ಡಿಸೈರ್ ನಲ್ಲಿ ಹೇಳಿದ್ದು, ನಿಮ್ಮ ಮುಖ್ಯ ಗುರಿಯನ್ನ ಒಂದು ಹಾಳೆಯಲ್ಲಿ ಬರೆಯಿರಿ. ಅದನ್ನ ಪ್ರತಿದಿನ ಜೋರಾಗಿ ಓದಿ. ಎಲ್ಲಿಯವರೆಗೆ ಓದಬೇಕು ಅಂದ್ರೆ ಆ ಶಬ್ದದ ಕಂಪನಗಳು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ತಲುಪುವವರೆಗೆ. ಯಾವಾಗಲೂ ಒಂದು ವಿಷಯ ನೆನಪಿಡಿ, ಯಾವ ಆಲೋಚನೆಗಳ ಹಿಂದೆ ಬಲವಾದ ಭಾವನೆ, ಸ್ಟ್ರಾಂಗ್ ಎಮೋಷನ್ ಇರುತ್ತದೆಯೋ ಮತ್ತು ಯಾವ ಆಲೋಚನೆಗಳು ನಂಬಿಕೆಯೊಂದಿಗೆ ಬೆರೆತಿರುತ್ತವೆಯೋ ಅವು ಮಾತ್ರ ವಾಸ್ತವವಾಗಿ ಬದಲಾಗಲು ಶುರುವಾಗುತ್ತವೆ. ಅಧ್ಯಾಯ 7 ಆಟೋ ಸಜೆಷನ್. ಆಟೋ ಸಜೆಷನ್ ಅಂದರೆ ಏನು? ಆಟೋ ಸಜೆಷನ್ ಅಂದರೆ ನಮಗೆ ನಾವೇ ಕೊಟ್ಟುಕೊಳ್ಳುವ ಸೂಚನೆಗಳು. ನಾವು ನಮಗೆ ಒಳ್ಳೆಯ ಸೂಚನೆಗಳನ್ನು ಕೊಡಬಹುದು ಅಥವಾ ಕೆಟ್ಟ ಸೂಚನೆಗಳನ್ನು ಕೊಡಬಹುದು. ಇದು ನಮ್ಮ ಜಾಗೃತ ಮನಸ್ಸು, ಕಾನ್ಷಿಯಸ್ ಮೈಂಡ್ ಮತ್ತು ಸುಪ್ತ ಮನಸ್ಸು, ಸಬ್ಕಾನ್ಷಿಯಸ್ ಮೈಂಡ್ ನ ನಡುವಿನ ಒಂದು ಸಂಪರ್ಕ ಮಾಧ್ಯಮ, ಕಮ್ಯುನಿಕೇಷನ್ ಬ್ರಿಡ್ಜ್. ಬನ್ನಿ ಇದನ್ನು ಒಂದು ಉದಾಹರಣೆಯಿಂದ ಅರ್ಥ ಮಾಡಿಕೊಳ್ಳೋಣ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಂದು ತೋಟದ ಹಾಗೆ. ಒಂದು ವೇಳೆ ನೀವು ಆ ತೋಟದಲ್ಲಿ ಒಳ್ಳೆಯ ಬೆಳೆಗಳ ಬೀಜಗಳನ್ನು ಬಿತ್ತದಿದ್ದರೆ ಅಲ್ಲಿ ಕಳೆಗಳು ಅಥವಾ ಕೆಲಸಕ್ಕೆ ಬಾರದ ಗಿಡಗಳು ಬೆಳೆಯುತ್ತವೆ. ಸ್ವಯಂ ಸೂಚನೆ ಅಥವಾ ಆಟೋ ಸಜೆಷನ್ ಎನ್ನುವುದು ಒಂದು ದಾರಿ. ಇದರ ಮೂಲಕ ಮನುಷ್ಯ ತನ್ನ ಮನಸ್ಸಿನ ತೋಟದಲ್ಲಿ ಪಾಸಿಟಿವ್ ಮತ್ತು ಕ್ರಿಯೇಟಿವ್ ಆದ ಬೀಜಗಳನ್ನು ಬಿತ್ತಬಹುದು. ಇಲ್ಲದಿದ್ದರೆ ಅವನು ಅದರ ಸರಿಯಾದ ಆರೈಕೆ ಮಾಡದೆ ನೆಗೆಟಿವ್ ಮತ್ತು ವಿನಾಶಕಾರಿ ಆಲೋಚನೆಗಳು ಆ ತೋಟಕ್ಕೆ ಬರಲು ಬಿಡುತ್ತಾನೆ. ಅದಕ್ಕೆ ನೀವು ನಿಮ್ಮ ಆಸೆಯ ಹೇಳಿಕೆಯನ್ನ ಜೋರಾಗಿ ಓದುವಾಗ ನೆನಪಿಡಿ, ಕೇವಲ ಶಬ್ದಗಳನ್ನು ಓದಿದರೆ ಸಾಲದು. ಆ ಶಬ್ದಗಳಲ್ಲಿ ಬಲವಾದ ಭಾವನೆ ಅಥವಾ ಬಲವಾದ ಆಸೆ ಇರಬೇಕು. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಯಾವ ಆಲೋಚನೆಗಳಲ್ಲಿ ಬಲವಾದ ಎಮೋಷನ್ ಇದೆಯೋ ಅದನ್ನ ಮಾತ್ರ ಗುರುತಿಸುತ್ತದೆ ಮತ್ತು ಅದರ ಮೇಲೆ ಕೆಲಸ ಮಾಡುತ್ತದೆ. ನೀವು ಸೋತಿದ್ದೀರಿ ಎಂದು ಅಂದುಕೊಂಡರೆ ನೀವು ಸೋಲುತ್ತೀರಿ. ಯಾಕೆಂದರೆ ಇದೇ ಸೂಚನೆಯನ್ನ ನೀವು ನಿಮ್ಮ ಮನಸ್ಸಿಗೆ ನೀಡುತ್ತಿದ್ದೀರಿ. ನಿಮ್ಮಲ್ಲಿ ಧೈರ್ಯವಿಲ್ಲ ಎಂದು ಅಂದುಕೊಂಡರೆ ನೀವು ಹೇಡಿಯಾಗುತ್ತೀರಿ. ಯಾಕೆಂದರೆ ಇದೇ ಸಜೆಷನ್ ನಿಮ್ಮ ಮನಸ್ಸಿಗೆ ಹೋಗುತ್ತಿದೆ. ಒಂದು ವೇಳೆ ನಿಮಗೆ ಗೆಲ್ಲಬೇಕು ಎಂಬ ಆಸೆ ಇದೆ, ಆದರೆ ನನ್ನ ಕೈಯಲ್ಲಿ ಗೆಲ್ಲೋಕೆ ಆಗಲ್ಲ ಅಂತ ನೀವು ಅಂದುಕೊಂಡರೆ ಇದು ಬಹುತೇಕ ಖಚಿತ, ನೀವು ಗೆಲ್ಲುವುದಿಲ್ಲ. ನೀವು ಹಿಂದೆ ಬಿದ್ದಿದ್ದೀರಿ ಎಂದು ಅಂದುಕೊಂಡರೆ ಅದೇ ಆಗುತ್ತದೆ. ಯಾಕೆಂದರೆ ಇದೇ ಸ್ವಯಂ ಸೂಚನೆಯನ್ನ ನೀವು ನಿಮ್ಮ ಮನಸ್ಸಿಗೆ ಕೊಡುತ್ತಿದ್ದೀರಿ. ನೀವು ಮೇಲೆ ಏಳುವುದರ ಬಗ್ಗೆ ಯೋಚಿಸಬೇಕು. ನೀವು ನಿಮ್ಮನ್ನ ನಂಬಬೇಕು. ಆಗ ಮಾತ್ರ ನೀವು ಯಾವುದೇ ಬಹುಮಾನವನ್ನ ಗೆಲ್ಲಲು ಸಾಧ್ಯ. ಯಾವಾಗಲೂ ಒಂದು ವಿಷಯ ನೆನಪಿಡಿ,
ಜೀವನದ ಯುದ್ಧದಲ್ಲಿ ಯಾವಾಗಲೂ ಯಾರು ಅತ್ಯಂತ ಬಲಿಷ್ಠರಾಗಿದ್ದಾರೋ ಅಥವಾ ಯಾರು ವೇಗವಾಗಿದ್ದಾರೋ ಅವರೇ ಗೆಲ್ಲುವುದಿಲ್ಲ. ಆದರೆ ಇವತ್ತು ಅಥವಾ ನಾಳೆ ಅಂತಿಮವಾಗಿ ಗೆಲ್ಲುವುದು ಯಾರು ಗೊತ್ತಾ? ನಾನು ಗೆಲ್ಲಬಲ್ಲೆ ಎಂದು ಯಾವ ವ್ಯಕ್ತಿ ನಂಬುತ್ತಾನೋ ಅವನು ಮಾತ್ರ ಗೆಲ್ಲುತ್ತಾನೆ. ಸ್ನೇಹಿತರೆ, ಈ ಪುಸ್ತಕ ಎಷ್ಟು ಅದ್ಭುತವಾಗಿದೆ ಅಂದರೆ ಇದನ್ನ ಕೇವಲ ಒಂದು ಬಾರಿ ಓದಿದ್ರೆ ಸಾಲದು, ಇದನ್ನ ಪದೇ ಪದೇ ಓದಬೇಕು. ಆಗ ಮಾತ್ರ ಈ ಪುಸ್ತಕದ ವಿಷಯಗಳು ನಮ್ಮ ಮನಸ್ಸಿನ ಆಳಕ್ಕೆ ಇಳಿಯುತ್ತವೆ ಮತ್ತು ನಾವು ಶ್ರೀಮಂತರಾಗಲು ನಮ್ಮ ಆಲೋಚನಾ ಶಕ್ತಿಯನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳಬಹುದು. ನಮ್ಮ ಜೀವನವನ್ನ ಒಂದು ಹೊಸ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬಹುದು. ಒಂದು ವೇಳೆ ನೀವು ಈ ಪುಸ್ತಕವನ್ನ ಖರೀದಿಸಲು ಬಯಸಿದರೆ ಇಂಗ್ಲಿಷ್ ಮತ್ತು ಕನ್ನಡ ಪುಸ್ತಕದ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು? ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ವಿಡಿಯೋದಿಂದ ನಿಮಗೆ ಒಂದಿಷ್ಟಾದರೂ ವ್ಯಾಲ್ಯೂ ಸಿಕ್ಕಿದ್ದರೆ ಲೈಕ್ ಮಾಡಿ. ನೀವು ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ಇದೇ ರೀತಿಯ ಪುಸ್ತಕದ ಸರಣಿಗಳು ನಿಮಗೆ ಸಿಗುತ್ತಲೇ ಇರುತ್ತವೆ. ಕೊನೆಯಲ್ಲಿ ಒಂದೇ ಒಂದು ಮಾತು: ನೀವು ಏನೇ ಮಾಡಿ, ಆದರೆ ನಿಮ್ಮ ಕನಸನ್ನ ಮಾತ್ರ ಬಿಟ್ಟುಬಿಡಬೇಡಿ. ಯಾಕೆಂದರೆ ಕನಸುಗಳಿಲ್ಲದೆ ಜೀವನ ನಡೆಸಲು ಸಾಧ್ಯವಿಲ್ಲ, ಕೇವಲ ದಿನ ಕಳೆಯಬಹುದು ಅಷ್ಟೇ. ಕನಸು ಕಾಣುತ್ತಿರಿ ಸ್ನೇಹಿತರೆ, ಯಾಕೆಂದರೆ ಕನಸುಗಳು ನಿಜವಾಗುತ್ತವೆ. ಡ್ರೀಮ್ಸ್ ಕಮ್ ಟ್ರೂ. ಧನ್ಯವಾದಗಳು.